ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಕೃಷ್ಣನ ಪತ್ನಿಯರ ಮತ್ತು ಆತನ ಮಕ್ಕಳ, ಆತನ ಬೃಹದಾಕಾರದ ಪರಿವಾರದ ವರ್ಣನೆಯನ್ನು ನೋಡಿದೆವು. ಇವತ್ತು ಕೃಷ್ಣ ಜರಾಸಂಧನ ವಧೆಯನ್ನು ಮಾಡಿಸಿ ರಾಜಸೂಯ ಯಾಗವನ್ನು ಮಾಡಿಸಿದಂತಹ ಕಥೆಯನ್ನ ನೋಡಬೇಕು. ತಾತ್ಪರ್ಯ ನಿರ್ಣಯ ಮತ್ತು ಭಾಗವತಗಳ ಹಿನ್ನೆಲೆಯಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ 21ನೇ ಅಧ್ಯಾಯದಲ್ಲಿ 65ನೇ ಶ್ಲೋಕದಲ್ಲಿ ಈಗ ನೋಡ್ತೀವಿ. ನಾರದ ಮತ್ತು ಯುಧಿಷ್ಠಿರ ಇವರ ಸಂವಾದ ನಡೆದಿತ್ತು. ಎಲ್ಲ ವೇದಾಭಿಮಾನಿ ದೇವತೆಗಳು ಬ್ರಹ್ಮನಿಗೆ ಪರಿವಾರ ಮತ್ತು ಎಲ್ಲ ದೇವತೆಗಳು, ಮುನಿಗಳು, ಹರಿಶ್ಚಂದ್ರ ಇವರೆಲ್ಲರೂ ಕೂಡ ದೇವೇಂದ್ರನಾದಂಥ ಇಂದ್ರನಿಗೆ ಪರಿವಾರ ಮತ್ತು ಎಲ್ಲ ರಾಜರು, ನಮ್ಮ ತಂದೆಯಾದಂತಹ ಪಾಂಡು ಮಹಾರಾಜ, ಯುಧಿಷ್ಠಿರ ಹೇಳಿದ್ದು ನಮ್ಮ ತಂದೆಯಾದಂತಹ ಪಾಂಡು ಮಹಾರಾಜ, ಇವರೆಲ್ಲರೂ ಕೂಡ ಯಮಧರ್ಮರಾಜನಿಗೆ ಪರಿವಾರ ಅಂತನ್ನೋದನ್ನು ಹೇಳಿದ್ರಿ. ಆ ಎಲ್ಲ ರಾಜರು ಮತ್ತು ಯಮನು ಇವರೆಲ್ಲರೂ ಕೂಡ ಆ ಯಮಧರ್ಮನ ಸಭೆಯಲ್ಲಿ ಭಗವಂತರಾದಂತಹ ಶ್ರೀರಾಮಚಂದ್ರನ ಸ್ವರೂಪವನ್ನು ಆರಾಧನೆ ಮಾಡ್ತಿರ್ತಾರೆ ಅಂತ ನೀವು ಹೇಳಿದ್ರಿ. ಇಂದ್ರ ವಾಮನ ರೂಪಿಯಾದಂತಹ ಹರಿಯನ್ನ, ಬ್ರಹ್ಮ ಹರಿಯ ಎಲ್ಲ ಅವತಾರಗಳನ್ನು ಸದಾ ಧ್ಯಾನ ಮಾಡ್ತಿರ್ತಾನೆ. ಉಳಿದೆಲ್ಲ ದೇವತೆಗಳು ಒಂದೊಂದು ರೂಪವನ್ನ ಆರಾಧನೆ ಮಾಡಿದ್ರೆ ಬ್ರಹ್ಮ ಎಲ್ಲ ಅವತಾರಗಳನ್ನು ಧ್ಯಾನ ಮಾಡ್ತಿರ್ತಾನೆ ಅಂತ ಹೇಳಿದ್ರಿ. ನಾಗ ಮತ್ತು ಸರ್ಪಗಳು ಇವೆಲ್ಲವೂ ಕೂಡ ವರುಣನ ಪರಿವಾರ ಅಂತ ಹೇಳಿದ್ರಿ. ಅಲ್ಲಿ ಮತ್ಸ್ಯ ರೂಪಿಯಾದಂತಹ ಹರಿ ಆರಾಧನೆ ನಡೆಸಿದ್ದಾನೆ, ಅದನ್ನು ಕೂಡ ನೀವು ತಿಳಿಸಿದ್ರಿ. ಗಂಧರ್ವರು ಕುಬೇರನ ಪರಿವಾರ, ಅಲ್ಲಿ ಕಲ್ಕಿ ಸ್ವರೂಪಿಯಾದಂತಹ ಭಗವಂತ ಆರಾಧ್ಯಮಾನನಾಗಿದ್ದಾನೆ. ಭಯಂಕರಗಳಾದಂತಹ ಭೂತಗಳು ರುದ್ರನ ಪರಿವಾರ, ನರಸಿಂಹ ರೂಪಿಯಾದಂತಹ ವಿಷ್ಣು ಅಲ್ಲಿ ರುದ್ರನಿಂದ ಉಪಾಸ್ಯಮಾನನಾಗಿದ್ದಾನೆ. ಈ ರೀತಿಯಾಗಿ ಬೇರೆ ಬೇರೆ ಲೋಕದಲ್ಲಿರುವಂತಹ ಲೋಕಪಾಲಕರ ವೈಭವ ಮತ್ತು ಅವರ ಪರಿವಾರರಾದಂತಹ ದೇವತೆಗಳು ಇತ್ಯಾದಿ ಬಗ್ಗೆ ನೀವು ವರ್ಣನೆ ಮಾಡಿದ್ರೆ. ತತ್ರಮೇ ಸಂಶಯೋ ಭೂಯಾನ್, ನನಗೊಂದು ದೊಡ್ಡ ಸಂಶಯ ಇದೆ ನಾರದ ಮುನಿಗಳೇ. ಏನಂದ್ರೆ, ರಾಜ ಹರಿಶ್ಚಂದ್ರನಿಗೆ ಇಂದ್ರನ ಸಭೆ ಲಭ್ಯ ಆಗಿದೆ, ಆದ್ರೆ ನಮ್ಮ ಅಂದ್ರೆ ಪಾಂಡವರ ತಂದೆಯಾದಂತಹ ಪಾಂಡವಿಗೆ ಯಮಧರ್ಮನ ಸಭೆ ಲಭ್ಯ ಆಗಿದೆ. ಅದಕ್ಕಿಂತ ದೊಡ್ಡದಾದಂತಹ ಇಂದ್ರನ ಸಭೆಯಲ್ಲಿರೋ ಭಾಗ್ಯ ಅವನಿಗೆ ದೊರಕಿಲ್ಲ, ಇದೇಕೆ ಅಂತ ಕೇಳ್ತಾನೆ ಯುಧಿಷ್ಠಿರ. ಆಗ ನಾರದರು ಹೇಳಿದರು, ಧರ್ಮರಾಜನೇ, ಹರಿಶ್ಚಂದ್ರ ರಾಜಸೂಯ ಯಾಗವನ್ನು ಮಾಡಿದ್ದ, ಅದರಿಂದ ಅವನಿಗೆ ಉನ್ನತಿ ದೊರೆತಿದೆ. ಆದ್ರೆ ನಿಮ್ಮ ತಂದೆಯಾದಂಥ ಪಾಂಡು ಮಹಾರಾಜ ಇನ್ನು ಆ ಇಂದ್ರನ ಸಭೆಗೆ ಹೋಗಿ ಅಲ್ಲಿ ಕಂಗೊಳಿಸುವಂತ ಭಾಗ್ಯವನ್ನು ಪಡ್ಕೊಂಡಿಲ್ಲ. ನಿಮ್ಮ ತಂದೆ ಈ ಮಾತನ್ನು ಹೇಳಿ ಕಳಿಸಿದ್ದಾನೆ ನನಗೆ ಅಂದ್ರು ನಾರದರು. ಏನಂದ್ರೆ, ನನ್ನ ಜ್ಯೇಷ್ಠ ಪುತ್ರ ಯುಧಿಷ್ಠಿರ ಆತ ರಾಜಸೂಯ ಯಾಗ ಮಾಡಲಿ, ಬಲಿಷ್ಠರಾದಂತಹ ತಮ್ಮಂದಿರು ಆತನ ಬೆಂಬಲಕ್ಕಿದ್ದಾರೆ, ಕೃಷ್ಣನ ಅನುಗ್ರಹವಂತೂ ಅವನಿಗೆ ಇದ್ದೇ ಇದೆ, ಅವನಿಗೆ ರಾಜಸೂಯ ಯಾಗ ಮಾಡೋದೇನು ಆಶ್ಚರ್ಯವಲ್ಲ. ಹೀಗೆ ಮಾಡಿದ್ರಿಂದ ನನಗೆ ಸದ್ಗತಿ ಆಗಬಹುದು ಅಂತ ಅಪೇಕ್ಷೆ ಇತ್ತು ಆ ಪಾಂಡು ಮಹಾರಾಜನಿಗೆ. ಹಾಗಾಗಿ ಆತ ನಾರದರ ಮೂಲಕ ಇದನ್ನು ಹೇಳಿ ಕಳಿಸಿದ್ದ. ಇದನ್ನು ಕೇಳಿ ಆ ಧರ್ಮರಾಜ ರಾಜಸೂಯ ಯಾಗ ಮಾಡೋದ್ರ ಬಗ್ಗೆ ತನ್ನ ತಮ್ಮಂದಿರ ಜೊತೆ ಸೇರಿ ಮಂತ್ರಾಲೋಚನೆ ಮಾಡಿದ. ತಮ್ಮಂದಿರು ಅದಕ್ಕೆ ಒಪ್ಪಿದ್ರು. ಕೂಡಲೇ ಒಬ್ಬ ಸಾರಥಿಯನ್ನ ಕೃಷ್ಣನ ಬಳಿಗೆ ಕಳಿಸಿದ, ಕೃಷ್ಣನ ಕರ್ಕೊಂಡು ಬಾ ಅಂತೇಳಿ. ಅದೇ ಸಂದರ್ಭದಲ್ಲಿ ಸಾರಥಿ ಅಲ್ಲಿಗೆ ಬರೋ, ಕೃಷ್ಣನ ಸಮೀಪಕ್ಕೆ ಬರುವಂತ ಸಂದರ್ಭದಲ್ಲಿ ಕೃಷ್ಣ ಆ ಸಭೆಯಲ್ಲಿ ಕೂತಿದ್ದ. ಹಿಂದೊಮ್ಮೆ ಅದನ್ನು ನೋಡಿದ್ವಿ ನಾವು, ಕೃಷ್ಣನ ದಿನಚರಿಯನ್ನು ನೋಡ್ತಾ ಇದ್ವಿ. ಭಾಗವತದ ದಶಮಸ್ಕಂದದ 70ನೇ ಅಧ್ಯಾಯದ ಅನುಸಾರವಾಗಿ ಸುಧರ್ಮ ಅನ್ನುವಂಥ ಯಾದವರ ಸಭೆ, ಅಲ್ಲಿ ಸಿಂಹಾಸನಾರೂಢನಾಗಿ ಕೃಷ್ಣ ಕೂತ್ಕೊಂಡಿದ್ದಾಗ ಅಪರಿಚಿತನಾದಂತಹ ಒಬ್ಬ ಮನುಷ್ಯ ಅಲ್ಲಿಗೆ ಬಂದ. ಆತ ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಸಭಾಭವನವನ್ನು ಪ್ರವೇಶ ಮಾಡಿದ ಕೂಡಲೇ ಆತ ಜರಾಸಂಧನಿಂದ ಬಂಧಿತರಾಗಿರುವಂತಹ ಎಲ್ಲ ರಾಜರಿಗೆ ಏನು ಸಂಕಟ ಬಂದಿತ್ತಲ್ಲ ಅದರ ಬಗ್ಗೆ ಕೃಷ್ಣನಿಗೆ ವಿವರಿಸಿ ಹೇಳಿದ. ದಿಗ್ವಿಜಯ ಮಾಡ್ತಾ ಇದ್ದ ಜರಾಸಂಧ ತನಗೆ ತಲೆಬಾಗದಿರುವಂತಹ ರಾಜರನ್ನ ಯುದ್ಧದಲ್ಲಿ ಪರಾಜಯಗೊಳಿಸಿ ಬಲಾತ್ಕಾರದಿಂದ ಅವರನ್ನು ಹಿಡಿದು ಗಿರಿವ್ರಜ ಅಂತ ರಾಜಧಾನಿ ಏನಿತ್ತು ಅಲ್ಲಿಯ ಸೆರೆಮನೆಯಲ್ಲಿ ಇಡ್ತಾ ಇದ್ದ. ಅವರ ಸಂಖ್ಯೆ ಅಂದಾಜು 20,000 ಇತ್ತು ಅಂತ ಹೇಳ್ತದೆ ಭಾಗವತ.
ಆ ಎಲ್ಲ ರಾಜರು ಕೂಡ ತಮ್ಮ ಪ್ರಾರ್ಥನೆಯನ್ನು ಒಬ್ಬ ದೂತನ ಮೂಲಕವಾಗಿ ಹೇಳಿ ಕಳಿಸಿದ್ರು. ತದೈವ ಕೇಶವಸ್ಯ ಯಾಹ ಸ್ತ್ರೀಯಃ ತದೀಯ ತಾತಕೈಃ ಸಹೋದರೈಶ್ಚ ಯಾಪಿತಃ ಸಹ ದೂತ ಆಪ ಮಾಧವಂ. ಆ ದೂತ ಯಾರು, ಯಾವ ರಾಜನವನ್ನು ಕಳಿಸಿದವರು ಅಂದ್ರೆ, ಕೃಷ್ಣನಿಗೆ 16,000 ಜನ ಪತ್ನಿಯರಿದ್ರಲ್ಲ, ಅವರ ತಂದೆಯಂದರು ಮತ್ತು ಸಹೋದರರು ಅವರೆಲ್ಲ ಅಲ್ಲಿ ಬಂಧಿಸಲ್ಪಟ್ಟವ್ರನ್ನ ಸೇರಿದ್ರು. ಬಂಧಿಸಲ್ಪಟ್ಟವ್ರು ಕೆಲವರು ಬೇರೆಯವರು ಇದ್ದಿರಬಹುದು, ಅಂತೂ ಇವರು ಸೇರಿದ್ರು. ಕೃಷ್ಣನಿಗೆ ವಿವಾಹ ಸಂಬಂಧದಿಂದ ಬಂಧುಗಳಾದವರು. ಕೃಷ್ಣನ ಪತ್ನಿಯಲ್ಲಿ ಕೆಲವರು ಗಂಧರ್ವಾದಿ ಕುಲದಲ್ಲಿ ಹುಟ್ಟಿದ್ರು. ಆ ಗಂಧರ್ವಾದಿಗಳನ್ನ ಈ ಜರಾಸಂಧ ತನ್ನ ವಶದಲ್ಲಿ ಇಟ್ಕೊಂಡಿರ್ಲಿಲ್ಲ. ಹಾಗಾಗಿ ಅವರು ಕಳಿಸಿಕೊಟ್ಟಿರ್ಲಿಲ್ಲ. ರಾಜಕುಲದಲ್ಲಿ ಯಾವ ರಾಜಪುತ್ರಿಯರು ರಾಜಕುಮಾರಿಯರು ಹುಟ್ಟಿದ್ರಲ್ಲ, ಅವರ ತಂದೆಯಂದಿರು ಮತ್ತು ಅಣ್ಣ ತಮ್ಮಂದಿರು ಒಬ್ಬ ದೂತನನ್ನ ಕಳಿಸಿಕೊಟ್ಟಿದ್ರು ಕೃಷ್ಣನ ಕಡೆ. ಕೃಷ್ಣನಿಗೆ ಆ ದೂತ ನಮಸ್ಕಾರ ಮಾಡಿದ. ನಿಮಗೆ ವಿವಾಹ ಸಂಬಂಧಿಗಳಾಗಿರುವಂತವರನ್ನ ಜರಾಸಂಧ ಯುದ್ಧದಲ್ಲಿ ಗೆದ್ದು ಬೆಟ್ಟದ ಕಣಿವೆಗಳಲ್ಲಿ, ಅವನ ಅಧೀನದಲ್ಲಿದ್ದಂಥ ರಾಜಧಾನಿ ಸುತ್ತಮುತ್ತಲು ಬೆಟ್ಟದ ಕಣಿವೆಗಳೇನಿದ್ದು ಅಲ್ಲಿ ಅಡಗಿಸಿಟ್ಟಿದ್ದಾನೆ ಅಂತ ಹೇಳ್ತದೆ ತಾತ್ಪರ್ಯದಲ್ಲಿ ಕೂಡ. ನೃಪಾಯುತದ್ವಯೇನ ಸಹ 28 ಶತೈರಪಿ ಇಯುಕ್ಷು ಉಗ್ರರೂಪಿಣಂ ತ್ರಿಲೋಚನಂ ಚೈಸ್ಥಿತೆ. ಆ ದೂತ ಹೇಳಿದ, ದೊಡ್ಡದೊಡೆಯನಾದಂತಹ ನೀನು ಈ ಭೂಲೋಕದಲ್ಲಿ ಇದ್ದಾಗಲೇ ನಿನ್ನನ್ನು ಕಡೆಗಣಿಸಿ ಆ ಜರಾಸಂಧ ತನ್ನ ದುರಹಂಕಾರದಿಂದ ಎಲ್ಲ ರಾಜರನ್ನ ಇಲ್ಲಿ ಅಡಗಿಸಿಟ್ಟಿದ್ದಾನೆ. ಇದನ್ನು ನೀನು ತಡಿಬೇಕು ಅಂತ ಆ ದೂತ. ಅವರೆಷ್ಟು ಜನ ಅಂದ್ರೆ ಅಯುತದ್ವಯೇನ, ಅಯುತ ಅಂದ್ರೆ 10,000, 10,000 2 ಅಂದ್ರೆ 20,000, 28 ಶತೈಃ 2800, ಮತ್ತು ಒಟ್ಟು 22,800 ರಾಜರುಗಳನ್ನ ಬಲಿ ಕೊಡಬೇಕು ಅಂತ ಸಂಕಲ್ಪ ಮಾಡಿಟ್ಟಿದ್ದಾನೆ. ಯುಕ್ಷು ಉಗ್ರರೂಪಿಣಂ ತ್ರಿಲೋಚನಂ, ಸ್ವಯಂ ಶಿವನ ಆರಾಧಕನಾಗಿದ್ದವನು ಆ ಶಿವನ ಮತ್ತೊಂದು ರೂಪವಾದಂತ ಭೈರವನಿಗೆ ಇವ್ರನ್ನೆಲ್ಲ ಬಲಿ ಕೊಡಬೇಕು ಅಂತ ಬಂದಿಟ್ಟಿದ್ದಂತೆ ಈ ಜರಾಸಂಧ. ಇದು ನಿಮ್ಮನ್ನು ಕಡೆಗಣಿಸಿ ಆಗಿದೆ ಅಂತ ಹೇಳ್ದ ಆ ದೂತ. ಭಾಗವತದಲ್ಲಿ 20,000 ಅಂತಿದೆ, ಇಲ್ಲಿ 22,800 ಅಂತಿದೆ. ಹಿಂದೊಮ್ಮೆ ಇದೇ ತಾತ್ಪರ್ಯದಿಂದ 14ನೇ ಅಧ್ಯಾಯದ ಬಗ್ಗೆ ಸ್ವಲ್ಪ ಹೇಳುವಾಗ, ಅಂದ್ರೆ ಯಾವ್ಯಾವ ದೇವತೆಗಳು ಯಾವ್ಯಾವ ರಾಕ್ಷಸರು ಕ್ರಿಸ್ತನ ಅವತಾರಕ್ಕೆ ಪೂರ್ವಭಾವಿಯಾಗಿ ಹುಟ್ಟಿ ಬಂದರು ಅಂತ ಹೇಳುವಾಗ, ಜರಾಸಂಧನ ಬಗ್ಗೆ ಹೇಳುವಾಗ ಆತ 86,000 ಜನ ರಾಜರನ್ನ ಅಡಗಿಸಿಟ್ಟಿದ್ದ ಅಂತ ಹೇಳಿದ್ದೆ ನಾನು. ಅದು ಈ ತಾತ್ಪರ್ಯದಿಂದ ಕನ್ನಡ ವ್ಯಾಖ್ಯಾನದಲ್ಲಿ ಹೇಳಿದ ಪುರಾಣಿಕರು 86,000 ಜನ ಅಂತಾನೆ ಬರೆದಿದ್ದಾರೆ. ಅದನ್ನು ಅದೇ ತರ ಹೇಳಿದ್ದೆ. ಅಲ್ಲಿಂದಕ್ಕೂ ಇಲ್ಲಿಂದಕ್ಕೂ ಇರುವಂತ ವ್ಯತ್ಯಾಸವನ್ನು ನಾವು ಈಗ ಗಮನಿಸಬೇಕು. ಈಗ 22,800 ಅಂತೇಳಂತೂ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಬಂತು. ಭಾಗವತ ಇಲ್ಲಿ ಹೇಳುವಂತೆ 20,000 ಅಂತ ಬಂತು. ಮುಂದೆ ಇನ್ನೊಂದು 2-3 ಅಧ್ಯಾಯಗಳ ನಂತರ 80-81ನೇ ಅಧ್ಯಾಯಗಳಲ್ಲಿ ಭಾಗವತ 20,800 ಅಂತ ಹೇಳ್ತದೆ. ಅಂತೂ ಇಲ್ಲಿ ಮೊದಲೊಂದು ಕಡೆ 20,000 ಅಂತ ಹೇಳಿ, ಮುಂದೆ 20,800 ಅಂತ ಹೇಳಿ, ಹೀಗೆ 2 ಸಂಖ್ಯೆಗಳನ್ನು ಭಾಗವತ ಒದಗಿಸ್ತದೆ. ಆದ್ರೆ ತಾತ್ಪರ್ಯದಲ್ಲಿ ಅದನ್ನು 22,800 ಅಂತ ಹೇಳೋದಿದೆ. ಮಹಾಭಾರತದಲ್ಲಿ ಬೇರೆನೇ ವಿವರಣೆ ಇದೆ. ಅದೇನಂದ್ರೆ, ಷಡಶೀತಿ ಸಮಾನೀತಾಃ ಶೇಷಾಃ ರಾಜನ್ ಚತುರ್ದಶ ಜರಾಸಂಧೇನ ರಾಜಾನಃ ತತಃ ಕ್ರೂರಂ ಪ್ರವರ್ತತೆ. 86 ಜನ ರಾಜರನ್ನ ಜರಾಸಂಧ ತಂದಿಟ್ಟಿದ್ದಾನೆ ಅಂತ ಮಹಾಭಾರತ ಹೇಳ್ತದೆ. 86 ಜನ ರಾಜರನ್ನ ಈಗಾಗಲೇ ತಂದಿಟ್ಟಿದ್ದಾನೆ. 14 ಇನ್ನೂ ತರುವುದು ಉಳಿದಿದೆ. ಆ 14 ಜನರನ್ನು ತಂದು ಆದ್ಮೇಲೆ 100ರ ಸಂಖ್ಯೆ ಪೂರ್ಣಗೊಂಡ ಮೇಲೆ ಅವನೊಂದು ಕ್ರೂರವಾದಂತಹ ನರಬಲಿಯನ್ನು ಕೊಡುವವನಿದ್ದಾನೆ ಭೈರವನಿಗೆ. ಮಹಾಭಾರತದ ಲಕ್ಷಾಲಂಕಾರವನ್ನು ವಾದರಾಜರು ತಾತ್ಪರ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಹಾಗೆ ಮಹಾಭಾರತಕ್ಕೊಂದು ಲಕ್ಷಾಲಂಕಾರ ಅಂತ ಹೇಳಿ ಮಹಾಭಾರತದಲ್ಲಿ ಕಂಡು ಬರುವಂತಹ ಕ್ಲಿಷ್ಟವಾದಂತಹ 1,00,000 ಪದಗಳಿಗೆ ಅರ್ಥ ವಿವರಣೆ ಮಾಡುವಂತಹ ಒಂದು ಉಪಕಾರವನ್ನು ಮಾಡಿದ್ದಾರಲ್ಲ ವಾದರಾಜ ಸ್ವಾಮಿಗಳು. ಅಲ್ಲಿ ಆ ಮಹಾಭಾರತ ಲಕ್ಷಾಲಂಕಾರ ಹೀಗೆ ಹೇಳ್ತದಂತೆ. ಅದೇನಂದ್ರೆ, ಮಹಾಭಾರತದಲ್ಲಿ 86 ಅಂತ ಹೇಳಿದ್ದು ಸರಿಯೇ, ಮತ್ತು ತಾತ್ಪರ್ಯದಲ್ಲಿ 22,800 ಅಂತ ಹೇಳಿದ್ದು ಸರಿಯೇ. ಅವರ ಸಂಖ್ಯೆ 22,800 ಅನ್ನೋದು ಸರಿ. ಆದ್ರೆ ಅವರಲ್ಲಿ ಆ 86 ಅಂತ ಏನು ಹೇಳಿದೆಯಲ್ಲ ಮಹಾಭಾರತ, ಅದು ಕುಲಗಳನ್ನು ಹೇಳ್ತದೆ. 86 ವಂಶಗಳಿಗೆ ಸೇರಿದಂತಹ ರಾಜರನ್ನ ಅವನು ತಂದಿಟ್ಟಿದ್ದ ಜರಾಸಂಧ. ಮತ್ತು ಇನ್ನು 14 ಅಮುಖ್ಯವಾದಂತಹ ವಂಶಗಳು ಇನ್ನ ಪರಿಗಣನೆ ಮಾಡಬೇಕಾಗಿಲ್ಲ. ಈ ರಾಜರಿಗೆ ಅಧೀನರಾದವರು ಬೇರೆ ಅಮುಖ್ಯವಾದಂತಹ ಬೇರೆ ವಂಶಗಳು, ಅದಕ್ಕೆ ಸಂಬಂಧಪಟ್ಟಂತ ರಾಜರು ಇನ್ನು ಉಳಿದ 14. ಹೀಗೆ ಅವರನ್ನು ತಂದು
ಕುಲಾನಿ ಏಕಶತಂ ನೃಪಾಹ, 100 ರಾಜರನ್ನ ಅವನು ಬಲಿ ಕೊಡುವವನಿದ್ದಾನೆ ಅಂತ ಅದ್ಭುತ ಅಂತ ಹೇಳಿದೆ. ಹೀಗೆ 22,800 ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿದೆ, 86 ಅಂತ ಹೇಳಿ ಮಹಾಭಾರತದಲ್ಲಿದೆ. ಆ 86 ಅನ್ನೋದು ಸಂಖ್ಯೆಯ ವಾಚಕ ಅಲ್ಲ, ಅದು ಹೊರತು ಪ್ರತಿಶತ ವಾಚಕ, ರಾಜರ ಶೇಕಡಾವಾರು ಸಂಖ್ಯೆಗೆ ವಾಚಕ ಅಂತ ಹಯೋಧನ ಪುರಾಣಿಕರು ಹೇಳ್ತಾರೆ. ಮಹಾಭಾರತದ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಗೋವಿಂದಾಚಾರ್ಯರು ಅದನ್ನ ಬೇರೆ ರೀತಿ ಹೊಂದಿಸ್ತಾರೆ. ಅವ್ರಿಗೂ ಅದೊಂದು ಸಮಸ್ಯೆನೇ. 22,800 ಅಂತ ಹೇಳಿ ತಾತ್ಪರ್ಯ ನಿರ್ಣಯ ಇತ್ತು. ಭಾಗವತದಲ್ಲಿ ಒಂದು ಕಡೆ 20,000, ಮತ್ತೊಂದು ಕಡೆ 20,800 ಅಂತ ಹೇಳಿತ್ತು. ಮತ್ತು ಮಹಾಭಾರತದಲ್ಲಿ 86 ಅಂತಿದೆ. ಇದನ್ನ ಹೇಗೆ ಹೊಂದಿಸ್ಬೇಕು ಅಂದ್ರೆ ಗೋವಿಂದಾಚಾರ್ಯವನ್ನ ಬೇರೆ ರೀತಿಯಾಗಿ ಹೊಂದಿಸ್ತಾರೆ. ಪುರಾಣಿಕರು ಹೊಂದಿಸಿದ್ದು 86 ಅಂದ್ರೆ ಕುಲಗಳಿಗೆ ವಾಚಕ. ನಾನು ಬಾಯ್ತಕ್ಕೆ ಪ್ರತಿಶತ ವಾಚಕ ಅಂತ ಹೇಳಿದೆ. ಪ್ರತಿಶತ ವಾಚಕ ಅಂತ ಹೇಳಿದ್ದು ಗೋವಿಂದಾಚಾರ್ಯ. 86 ಅನ್ನೋದು ಕುಲಗಳಿಗೆ ವಾಚಕ. ಹಯೋಧನ ಪುರಾಣಿಕ ಹೇಳಿದಂತೆ ಗೋವಿಂದಾಚಾರ್ಯ ಏನ್ ಹೇಳ್ತಾರಂದ್ರೆ, ಆ 86 ಅನ್ನೋದು ಆ ಒಟ್ಟಾರೆ ರಾಜರೇನಿದ್ರಲ್ಲ ಅವರಲ್ಲಿ 86 ಪ್ರತಿಶತ. ಹಾಗಾಗಿ ಅವನು ಬಲಿ ಕೊಡಬೇಕು ಅಂತ ನಿಶ್ಚಯ ಮಾಡಿದ ಸಂಖ್ಯೆ ಒಟ್ಟು 26,500. 26,500ರಲ್ಲಿ ಪ್ರತಿಶತ 86 ಅಂದ್ರೆ 22,800. 22,790 ಆಗ್ತದೆ. ಅದನ್ನು ಸಂಖ್ಯೆಯನ್ನು ಪೂರ್ಣ ಮಾಡಿ 22,800 ಅಂತ ಹೇಳಿದ್ದಾರೆ ಆಚಾರ್ಯರು. ಹೀಗೆ 26,500 ಅವನ ಉದ್ದಿಷ್ಟ ಸಂಖ್ಯೆ, ಪೂರ್ಣ ಸಂಖ್ಯೆ. ಅದರಲ್ಲಿ ಈಗ 22,800 ಜನರನ್ನು ಬಲಾತ್ಕಾರವಾಗಿ ತಂದು ಹಿಡಿದಿಟ್ಟಿದ್ದಾನೆ ಅಂತ ಈ ರೀತಿಯಾಗಿ ಗೋವಿಂದಾಚಾರ್ಯ ವಿವರಣೆ. ಹೀಗೆ ಅಂತ 22,800 ಅಥವಾ 25,600 ಅಂತ ಈಗ ಬೃಹದಾಕಾರದ ಸಂಖ್ಯೆ ಇದೆ. ಹಿಂದೊಮ್ಮೆ 86,600 ಅಂತ ಬಂದಿತ್ತು. ಆ 86,000 ಅಂತ ಅಲ್ಲೇನಿದೆಯಲ್ಲ, 86 ಅನ್ನೋದು ಸರಿಯಾದ ಸಂಖ್ಯೆ ಇದ್ದಿರಬೇಕು. 1000 ಅಂತ ಹೇಳಿ ಮುದ್ರಣ ದೋಷ ಆಗಿರ್ಬೇಕು ಅಲ್ಲಿ ಅಂತ ನನ್ನ ವಿಚಾರ. ಮತ್ತೆ ಕೆಲವು ಪಂಡಿತರನ್ನು ಕೇಳಿದೆ. ಯಾಕಂದ್ರೆ ಇವರೇ ಹಯೋಧನ ಪುರಾಣಿಕರು ಇಲ್ಲಿ 22,800 ಅನ್ನೋದನ್ನು ಒಪ್ಪಿದ್ದಾರೆ. ಮತ್ತೆ 22,800 ಅನ್ನೋದು ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ, 86 ಅನ್ನೋದು ಮಹಾಭಾರತಕ್ಕೆ ಅನುಸಾರವಾಗಿ ಅಂತ ಒಪ್ಪಿ ಅದನ್ನು ಲಕ್ಷಾಲಂಕಾರದ ವಿವರಣೆಯ ಜೊತೆಗೆ ಅಲ್ಲಿ ದುಡ್ಡು 86 ಅಂದ್ರೆ ಕುಲ ಅಂತ ಹೇಳಿ ಬಗೆಹರಿಸಿದ್ದಾರೆ ಅದನ್ನು ಪುರಾಣಿಕರು. ಹೀಗಿರುವಾಗ 14ನೇ ಅಧ್ಯಾಯದಲ್ಲಿ ಹಿಂದೆ 86,000 ಅಂತ ಹೇಳಿದ್ದೇನಿದೆಯಲ್ಲ, ಅಲ್ಲಿ 86 ಅನ್ನೋದು ನಾವು ಮಹಾಭಾರತದ ಶ್ಲೋಕವನ್ನ ಉದಾಹರಣೆ ಕೊಡ್ತಾರೆ. ಆದ್ರೆ 1000 ಅಂತ ಒಂದು ಹೆಚ್ಚಿಗೆ ಅಂಶ ಅಲ್ಲಿ ಮುದ್ರಿತವಾಗಿರ್ಬೇಕು ಅಂತ ನನ್ನ ಆಲೋಚನೆ. ಕೆಲವು ಬೇರೆ ಪಂಡಿತರು ಅನುಮೋದಿಸಿದೆ. ಹಿಂದೆ ಹೇಳಿದ ಮುದ್ರಣ ಆಗಿ ಹೋಗಿದೆ, ಈಗ ಇಲ್ಲಿ ಮುದ್ರಣ ಆಗಿ ಹೋಗಿದೆ. ಅದಕ್ಕಾಗಿ ಈ ವಿವರಣೆ ಕೊಡಬೇಕಾಗುತ್ತೆ. ಹಿಂದೊಮ್ಮೆ ಮತ್ತೊಮ್ಮೆ ಅದನ್ನ ನೀವು ಯಾವಾಗಾದ್ರು ಕೇಳುವಾಗ ಈ ಮುಂದಿನ ಅಂಶ ಗಮನದಲ್ಲಿರಲಿ ಅಷ್ಟೇ. ಹೀಗೆ ಆ ಜರಾಸಂಧ ಅವರೆಲ್ಲರನ್ನು ಭೈರವನಿಗೆ ಬಲಿ ಕೊಡುವವನಿದ್ದಾನೆ. ಜರಾಸಂಧನನ್ನು ಕೊಂದು ಆ ರಾಜರನ್ನ ಬಂಧನದಿಂದ ಬಿಡಿಸು, ಸನಾತನ ಧರ್ಮದ ರಕ್ಷಣೆಗಾಗಿ ಅವೈದಿಕವಾದಂತಹ ಆ ಯಜ್ಞವನ್ನು ನಿಲ್ಲಿಸು ಅಂತ ಕೇಳ್ಕೊಂಡ್ರು. ಬರೇ ಜರಾಸಂಧ ಅವನು ಯಾಕೆ ವಧ್ಯನಾಗಿತ್ತು ಕೃಷ್ಣನಿಗೆ ಒಂದು ಸಿಟ್ಟಾಕಿತ್ತು ಅಂದ್ರೆ, ಅವನು ಅವೈದಿಕವಾದಂತಹ ಕೆಲಸಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದ. ಅವೈದಿಕಂ ಮಖಂಚಕಂ ವಿಲುಂಪ ಧರ್ಮಗುಪ್ತಯೇ, ಅದನ್ನ ಆ ವ್ಯಾಖ್ಯಾನದಲ್ಲಿ ಪುರಾಣಿಕರು ಹೇಳ್ತಾರೆ. ಅಶ್ವಮೇಧ ಯಾಗ ಅಂತಿದೆಯಲ್ಲ, ಹಿಂದೆ ನಾನು ಅನೇಕ ಬಾರಿ ಹೇಳಿದ್ದೆ. ಅಶ್ವಮೇಧ ಯಾಗ ಅಂದ್ರೆ ಕುದುರೆಯನ್ನ ಸಂಹಾರ ಮಾಡಿ ಅದನ್ನ ಬಲಿ ಕೊಡೋದು. ಹಾಗೆ ಪುರುಷಮೇಧ ಯಾಗ ಅಂತ ಒಂದು ಯಾಗ ಇದೆ. ಪುರುಷಮೇಧ ಅಂದ್ರೆ ಆ ಬಲಿ ಪಶುವಿನ ಸ್ಥಾನದಲ್ಲಿ ಪಶುಗಳ ಬದಲಾಗಿ ಮನುಷ್ಯರನ್ನೇ ನಿಲ್ಲಿಸೋದು. ಯಾಗ ಇರೋದು ಹೌದು, ಆದ್ರೆ ಅವ್ರನ್ನ ಬಲಿ ಕೊಡೋದಿಲ್ಲ, ಅವ್ರನ್ನ ಉತ್ಸರ್ಜನೆ ಮಾಡಬೇಕು. ಯಾಗದಲ್ಲಿ ಅವರನ್ನ ಅಲ್ಲಿ ಅಕ್ಷರಶಃ ದೈಹಿಕವಾಗಿ ಅವ್ರನ್ನ ಕತ್ತರಿಸಿ ಹಾಕದೆ ಅವರನ್ನು ಬಲಿ ಅಂತ ಸಂಕಲ್ಪ ಮಾಡಿ ಯಾಗ ಮುಗಿದ ಬಳಿಕ ಅವ್ರನ್ನ ಉತ್ಸರ್ಜನೆ ಮಾಡಬೇಕು. ಅದು ಉತ್ಸರ್ಜನೆ ಮಾಡ್ಲಿಕ್ಕೂ ಮತ್ತೊಂದೇನೋ ವಿಧಿ ಇರ್ತದೆ. ಹೀಗೆ ಆ ಪುರುಷರನ್ನು ವಿಸರ್ಜನೆ ಮಾಡಬೇಕೇ ಹೊರತು ಅವರನ್ನು ಬಲಿ ಕೊಡಬಾರದು. ಪುರುಷ ಮೇಧ ಆ ಜರಾಸಂಧ ಮಾಡ್ಲಿಕ್ಕೆ ಏನು ತೊಂದರೆ ಇದ್ದಿದ್ದಿಲ್ಲ, ಆದ್ರೆ ಅವನು ಬಲಿ ಕೊಡ್ಲಿಕ್ಕೆ ಹೊರಟಿದ್ರಿಂದ ಅದು ತಪ್ಪಾಯ್ತು, ಅವೈದಿಕವಾಯಿತು. ಹಾಗಾಗಿ ಅವನ ಮೇಲೆ ಕ್ರಮ ತಗೊಳ್ಬೇಕಾಯ್ತು ಕೃಷ್ಣ ಅಂತ ಅದರ ಅರ್ಥ. ದೂತ ಹೀಗೆ ಹೇಳಿ ವಿರಮಿಸಿದ. ಆಮೇಲೆ ಧರ್ಮರಾಜನ ಸಾರಥಿನೂ ಬಂದಿದ್ನಲ್ಲ, ಅವನು ಕೂಡ ಕೃಷ್ಣನನ್ನು ಭೇಟಿಯಾಗಿ ಧರ್ಮರಾಜನ ಅಭಿಪ್ರಾಯವನ್ನು ಕೃಷ್ಣನ ಮುಂದೆ ನಿವೇದಿಸಿಕೊಂಡ. ಇದನ್ನೆಲ್ಲವನ್ನು ಕೇಳಿ ಆ ಕೃಷ್ಣ ಧರ್ಮರಾಜನ ಅರಮನೆಗೆ ತೆರಳಿದ ಅಂತ ಹೇಳ್ತದೆ ಭಾಗವತ. ತಾತ್ಪರ್ಯ ಭಾಗವತದ ಹಿನ್ನೆಲೆಯಲ್ಲಿ ಆ ಕಥೆಯನ್ನು ಗಮನಿಸಬೇಕು. ಕೃಷ್ಣ ಅಪ್ಪನೇಯ ಅಪ್ಪನ್ ಪ್ರಪನ್ನ ಭಯ ಭಂಜನ ವಯಂ ತ್ವಾಂ ಶರಣಂ ಯಾಮಃ ಭವಭೀತಾಃ ಪೃಥಗ್ಧಿಯಃ.
ಅಪ್ರಮೇಯಾತ್ಮ ಅಂತ ಕೃಷ್ಣನೇ, ನೀನು ಶರಣಾಗತರ ಭಯವನ್ನು ನಾಶ ಮಾಡುವಂಥವನು. ನಾವೀಗ ನಿಮ್ಗೆ ಶರಣಾಗತರಾಗಿದ್ದೇವೆ, ನಮ್ಮನ್ನು ರಕ್ಷಿಸುವ. ಲೋಕದಲ್ಲಿ ಬಹುತೇಕ ಜನ ಕಾಮ್ಯ ಕರ್ಮಗಳಲ್ಲಿ ಆಸಕ್ತರಾಗಿದ್ದಾರೆ ಮತ್ತು ನಿಷಿದ್ಧ ಕರ್ಮಗಳಲ್ಲಿ ತೊಡಗಿದ್ದಾರೆ. ಅವರು ತಮ್ಮ ನಿಜವಾದ ಧರ್ಮ ಏನು ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಸಾಕ್ಷಾತ್ತಾಗಿ ನೀನು ಕೊಟ್ಟಂಥ ವೇದೋಕ್ತವಾದಂಥ ಧರ್ಮಗಳನ್ನು ಅವರು ಆಚರಣೆ ಮಾಡ್ತಾ ಇಲ್ಲ. ನೀನು ಅಂಥವರನ್ನ ಯಾವತ್ತೂ ಶಿಕ್ಷೆಗೊಳಗೆ ಒಳಪಡಿಸ್ತೆ. ಜರಾಸಂಧ ಅಂಥವರಲ್ಲಿ ಒಬ್ಬ. ನೀನು ಜಗದೀಶ್ವರನಾಗಿದ್ದಿ. ಅನೇಕ ಮತ್ಸ್ಯದಿಂದ ಆರಂಭ ಮಾಡಿ ಕಲ್ಕಿ ಅವತಾರದ ತನಕ ಅನೇಕ ಅವತಾರಗಳನ್ನು ತಾಳಿ ದುಷ್ಟರನ್ನು ನೀನು ಶಿಕ್ಷೆ ಪಡಿಸ್ತೆ. ನಾವೆಲ್ಲರೂ ನಿನ್ನವರೇ ಆಗಿದ್ದೇವೆ, ಶರಣಾಗತರಾಗಿದ್ದೇವೆ. ಹಾಗಿರುವಾಗ ನೀನು ಈ ಕ್ಲೇಶದಿಂದ ನಮ್ಮನ್ನು ರಕ್ಷಿಸಬೇಕು ಅಂತ ಕೇಳ್ಕೊಂಡವರು. ಈ ರಾಜ ಸೌಖ್ಯ, ನಾವು ಹಿಂದೆ ಯಾವ ರಾಜ ಪದವಿಯಲ್ಲಿದ್ವಲ್ಲ, ಅದು ಸ್ವಪ್ನಪ್ರಾಯವಾದದ್ದು, ಕನಸಿನಂತೆ ಸುಳ್ಳಾದದ್ದು, ಕ್ಷಣಿಕವಾದದ್ದು. ಮತ್ತು ರಾಜಸುಖವನ್ನು ಪಡೆಯುವಂತ ಶರೀರ ಏನಿದೆ ಅದು ಕೂಡ ಜೀವೋತ್ಸವದಂತೆ ಇದೆ, ಶವಕ್ಕೆ ಸಮಾನವಾದದ್ದು. ನಾವು ಯಾವತ್ತೂ ಹೆದರಿಕೊಂಡು ಹೆಣದಂತಿರುವಂತಹ ಶರೀರವನ್ನು ಹೊತ್ತುಕೊಂಡು ಸುಖವನ್ನು ಅನುಭವಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತು ನಿನ್ನ ಮಾಯೆಯಿಂದ ಮೋಹಿತಾಗಿ ಬಹಳ ಕ್ಲೇಶಗಳನ್ನು ಪಡ್ತಾ ಇದ್ದೀವಿ. ಆದ್ದರಿಂದ ನೀನು ನಮ್ಮನ್ನ ರಕ್ಷಣೆ ಮಾಡಬೇಕು, ಜರಾಸಂಧನನ್ನು ಕೊಂದು ನಮ್ಮನ್ನು ಉಳಿಸಬೇಕು. 18 ಬಾರಿ ನಿನ್ನ ಜೊತೆಗೆ ಯುದ್ಧ ಮಾಡಿದ್ದ ಜರಾಸಂಧ 17 ಬಾರಿ ನಿನ್ನಿಂದ ಪರಾಜಿತನಾಗಿದ್ದ. ಆದರೆ ತಾನು ಸೋತಿದ್ರೂ ಕೂಡ ತಾನೇ ಗೆದ್ದಿದ್ದೇನೆ ಅಂತ ದುರಹಂಕಾರ ಪಡ್ತಿದ್ದಾನೆ. ಹಾಗಾಗಿ ನಿನಗೂ ಆತ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಮತ್ತು ನಿನ್ನ ಭಕ್ತರಾದಂತಹ ನಮಗೂ ಕೂಡ ಅನೇಕ ಸಂಕಷ್ಟಗಳನ್ನು ತಂದೊಡ್ಡಿದ್ದಾನೆ. ಹೀಗೆ ರಾಜದೂತ ಹೇಳಿದ. ಜರಾಸಂಧನಿಗೆ ಸೆರೆಯಾಳುಗಳಾಗಿರುವಂತಹ ರಾಜರು ಹೀಗೆ ನೀನು ಪ್ರಾರ್ಥನೆ ಮಾಡಿದರು. ಅವರಿಗೆ ನೀನು ಕೃಪೆ ಮಾಡಿ ಸುಖ ಕೊಡಬೇಕು, ಅವರನ್ನು ಬಿಡಿಸಬೇಕು ಅಂತ ಕೇಳ್ಕೊಂಡ ಆ ರಾಜ, ಆ ದೂತ. ಹೀಗೆ ಹೇಳ್ತಿದ್ದಾಗಲೇ ನಾರದರು ಅಲ್ಲಿಗೆ ಬಂದರು. ತಾತ್ಪರ್ಯ ನಿರ್ಣಯದಲ್ಲಿ ನಾರದರು ಅಲ್ಲಿಗೆ ಬಂದರು ಅನ್ನೋ ಸಂಗತಿ ಮುಂದೆ ಇದ್ದಂತೆ ಕಾಣಿಸ್ತದೆ. ಇಲ್ಲಿಗೆ ನಾರದರು ಅಲ್ಲಿಗೆ ಬಂದರು. ಕೃಷ್ಣ ನಾರದ ಮಹರ್ಷಿಗಳನ್ನು ಕಂಡು ಸಂತುಷ್ಟನಾಗಿ ಅವರಿಗೆ ನಮಸ್ಕಾರ ಮಾಡಿದ, ಅವರಿಗೆ ಸತ್ಕಾರ ಮಾಡಿದ. 3 ಲೋಕಗಳು ಕುಶಲವಾಗಿವೆಯೋ ಇಲ್ಲೋ, ಅಲ್ಲೇನಾದ್ರು ವಿಶೇಷವಾದ ಸಂಗತಿ ಇದೆಯೋ ಹೇಗೆ? ಯಾಕಂದ್ರೆ ನೀವು ಎಲ್ಲಾ ಕಡೆ ಸಂಚಾರ ಮಾಡ್ತಿರ್ತೀರಿ, ನಿಮ್ಮ ಮೂಲಕವಾಗಿ ನಾವು ಅದನ್ನು ತಿಳ್ಕೊಳ್ಬೇಕಾಗಿದೆ. ಈಶ್ವರನ ದಯೆಯ ಮೂಲಕ ನೀವು 3 ಲೋಕದಲ್ಲಿ ನಡೆಯುವಂತಹ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ತೀರಿ. ಪಾಂಡವರಿಗೆ ಏನು ಮಾಡ್ತಿದ್ದಾರೆ, ಏನು ಆಲೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ನಿಮ್ಮ ಮೂಲಕ ನಾನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂದ. ಆಗ ನಾರದರು ಹೇಳಿದರು, ವಿಶ್ವಕರ್ತೃ ಅಂತ ನೀನು ದೊಡ್ಡ ಮಾಯಾವಿಯಾಗಿದ್ವಿ. ದೃಷ್ಟ ಮಯಾತೆ ಬಹುಶೋ ದುರತ್ಯಯಾಹ ಮಾಯಾವಿಭೋ ವಿಶ್ವಸೃಜಶ್ಚ ಮಾಯಿನಃ. ಬ್ರಹ್ಮಾದಿಗಳು ಕೂಡ ನಿನ್ನ ಮಾಯೆಯನ್ನು ಅರಿಯಲಾರರು. ಹೀಗೆ ಬ್ರಹ್ಮಾದಿಗಳಿಗೆ ಅದು ಅಸಾಧ್ಯವಾಗಿರುವಾಗ ನಾನು ನಿನ್ನ ಮಹಿಮೆಯನ್ನು ಏನ್ ತಿಳ್ಕೊಳ್ಬೇಕು, ನಿನ್ನ ಮಾಯೆಯನ್ನು ಏನ್ ತಿಳ್ಕೊಳ್ಬೇಕು? ಹಾಗಾಗಿ ನಿನ್ನ ಶಕ್ತಿಯನ್ನ ಅರಿಯಲಾಗದೆ ನಾನು ಕೇವಲ ನಿನಗೆ ಪ್ರಣಾಮ ಮಾಡ್ತೇನೆ. ಸರ್ವಾತ್ಮಕ ಅಂತ ನಿನಗೆ ನಾನು ಶರಣಾಗತನಾಗಿದ್ದೇನೆ. ನಿನ್ನ ಬಂಧುವಾದಂತಹ ಯುಧಿಷ್ಠಿರ ಶ್ರೇಷ್ಠವಾದಂತಹ ರಾಜಸೂಯ ಯಾಗವನ್ನು ಮಾಡಿ ನಿನ್ನನ್ನೇ ಆರಾಧನೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಆ ಯಜ್ಞ ನಡೆಯುವಂತಹ ಸಂದರ್ಭದಲ್ಲಿ ನಿನ್ನನ್ನ ಸಂದರ್ಶನ ಮಾಡುವ ಸಲುವಾಗಿ, ನಿನ್ನನ್ನು ಸೇವೆ ಮಾಡುವ ಸಲುವಾಗಿ ದೊಡ್ಡ ದೊಡ್ಡ ದೇವತೆಗಳು, ದೊಡ್ಡ ದೊಡ್ಡ ಚಕ್ರವರ್ತಿಗಳೆಲ್ಲ ಬರುವವರಿದ್ದಾರೆ. ನಿನ್ನ ಸ್ಪರ್ಶದಿಂದ, ನಿನ್ನ ದರ್ಶನ ಮಾತ್ರದಿಂದ ತೀರ ಸಾಧಾರಣರಾದಂತಹ ಕೀಳು ಜನರು ಕೂಡ ಉದ್ಧಾರ ಆಗ್ತಾರೆ. ಹಾಗಿರುವಾಗ ಸತ್ಪುರುಷರ ಬಗ್ಗೆ ನಾವು ಏನು ಹೇಳಬೇಕಾಗಿದೆ? ಹಾಗಾಗಿ ಅವರು ನಿನ್ನ ಬಂಧುವಾದಂತಹ ಯುಧಿಷ್ಠಿರ ಯಜ್ಞ ಮಾಡುವವನಿದ್ದಾನೆ, ಅದು ಆ ಸಂಗತಿಯನ್ನು ನಿನಗೆ ನಾನು ತಿಳಿಸಿದ್ದೇನೆ ಅಂದ್ರು ನಾರದರು. ಆಗ ಆ ಸುದ್ದಿಯನ್ನ ಎಲ್ಲ ಯದುವೀರರು ಕೇಳಿದ್ರು. ಜರಾಸಂಧನ ಜೊತೆಗೆ ಬಹಳ ಕಾಲ ಆಗಿತ್ತು ಯುದ್ಧ ಮಾಡಿ ಅವರು. ಇನ್ನೊಂದು ಯುದ್ಧ ಮಾಡಿ ಆ ಜರಾಸಂಧನನ್ನ ಸೋಲಿಸಬೇಕು ಅಂತ ಅವರಿಗೆ ಅಪೇಕ್ಷೆ ಇತ್ತು. ಜರಾಸಂಧನ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂತ ಹವಣಿಕೆಯಲ್ಲಿದ್ದವರಿಗೆ ಅದೆಲ್ಲ ಬಿಟ್ಟು ಯಜ್ಞಕ್ಕೆ ಹೋಗಿ ಅಲ್ಲಿ ಯಜ್ಞದಲ್ಲಿ ಭಾಗವಹಿಸ್ರಿ ಎನ್ನುವಂತ ನಾರದರ ಮಾತು ಸಂಬಂಧಿಸವಾಗಿ ಕಾಣಲಿಲ್ಲ. ಹೀಗೆ ಆ ಯಾದವರಲ್ಲಿ ಒಂದು ಭಿನ್ನಾಭಿಪ್ರಾಯ, ಒಂದು ಅಸಮ್ಮತಿಯನ್ನ ಕೃಷ್ಣ ಗಮನಿಸಿದ. ಅದನ್ನು ಗುರುತಿಸಿ ತನ್ನ ಸೇವಕನಾದಂತಹ ಉದ್ಧವನಿಗೆ, ತನ್ನ ಮಂತ್ರಿ ಆದಂತಹ ಉದ್ಧವನಿಗೆ ಅವನು ಹೇಳಿದ, ನೀನು ನಮ್ಮ ಹಿತೈಷಿಯಾಗಿದ್ದಿ, ಸುಹೃತ್ತಾಗಿದ್ದಿ ಮತ್ತು ಮಂತ್ರಾಲೋಚನೆಯ ರಹಸ್ಯವನ್ನು ಬಲ್ಲವನಾಗಿದ್ದಿ, ನೀನು ನಮಗೆ ಕಣ್ಣಾಗಿದ್ದಿ. ಈಗ ನಾವು ಜರಾಸಂಧನ
ವಧೆಗಾಗಿ ಪ್ರಯತ್ನ ಮಾಡೋದು ಉಚಿತವೋ? ಯಾಕಂದ್ರೆ ನಮ್ಮ ಬಂಧುಗಳು ನಮ್ಗೆ ಹೇಳಿ ಕಳಿಸಿದ್ದಾರೆ, ಈಗ ಜರಾಸಂಧನನ್ನು ಕೊಂದು ನಮ್ಮನ್ನು ಬಿಡಿಸುವಂತ. ಈಗ ಆ ಪ್ರಕಾರವಾಗಿ ನಾವು ಜರಾಸಂಧನ ಮೇಲೆ ದಂಡಕ್ಕೆ ಹೋಗೋದು ಈಗ ಉಚಿತವೋ ಅಥವಾ ರಾಜಸೂಯ ಯಾಗ ಮಾಡುವುದು ಉಚಿತವೋ? ನೀನು ಅದನ್ನು ಹೇಳು ಅಂತ ಕೃಷ್ಣ ಉದ್ಧವನನ್ನು ಕೇಳಿದ. ಅಲ್ಲಿಗೆ ಭಾಗವತದ ದಶಮಸ್ಕಂದದ 70ನೇ ಅಧ್ಯಾಯ ಮುಕ್ತಾಯ ಆಗಿದೆ. 71ನೇ ಅಧ್ಯಾಯದಲ್ಲಿ ಉದ್ಧವ ಕೃಷ್ಣನಿಗೆ ಆ ಉತ್ತರವನ್ನು ಹೇಳಿದ. ನಿನ್ನ ಸೋದರಳಿಯ ಮಾಡಲಿರುವಂತಹ ರಾಜಸೂಯ ಯಾಗ ಏನಿದೆ, ಅಲ್ಲಿಗೆ ಹೋಗಿ ಅವನಿಗೆ ಪ್ರಿಯವಾದಂತೆ ನಡ್ಕೊಳ್ಬೇಕು ಅಂತ ನಾರದರೇನು ಸಲಹೆ ಕೊಟ್ಟಿದ್ದಾರಲ್ಲ, ಅದು ಯುಕ್ತವಾಗಿದೆ. ಅದರಂತೆ ಶರಣಾಗತರಾಗಿ ಬಂದಿರುವಂತಹ ರಾಜರ ರಕ್ಷಣೆಯೂ ಅವಶ್ಯಕನೇ. ಎರಡನ್ನೂ ಕೂಡ ನೀನು ಮಾಡಬೇಕು. ಮತ್ತು ಆ ಯಾಗದ ಸಲುವಾಗಿ ನೀನೇನು ಅಲ್ಲಿಗೆ ಹೋಗ್ತೀಯಲ್ಲ, ಆ ಯಾಗದ ಕಾರಣಕ್ಕಾಗಿ ಮತ್ತು ಶರಣಾಗತರಾಗಿ ಬಂದಿರುವಂತಹ ರಾಜರ ಕಾರಣಕ್ಕಾಗಿ, ಇವೆರಡೂ ಕಾರಣಗಳಿಂದ ಜರಾಸಂಧರಲ್ಲಿ ತಾನಾಗೆ ಮಾಡಬೇಕಾದಂತಹ ಅನಿವಾರ್ಯತೆ ಬರ್ತದೆ. ಹಾಗಾಗಿ ನೀನು ಮೊದಲು ಯುಧಿಷ್ಠಿರನ್ನು ಸಂದರ್ಶನ ಮಾಡು, ಅವನಲ್ಲಿಗೆ ಹೋಗು. ಅಲ್ಲಿಗೆ ಹೋದ ಮೇಲೆ ಜರಾಸಂಧನನ್ನು ಕೊಲ್ಲಿಕ್ಕೆ ಬೇಕಾದಂತಹ ಮಾರ್ಗಗಳ ಅನ್ವೇಷಣೆ ತಾನಾಗೇ ಆಗ್ತದೆ. ಇದೊಂದು ನಮಗೂ ಮಹಾಪ್ರಯೋಜನವೇ ಇದೆ. 20,000 ರಾಜರನ್ನು ಬಂದಿಗಳನ್ನಾಗಿ ಮಾಡಿದ್ದಾನಲ್ಲ ಅವನನ್ನು ನಾವು ಒಬ್ಬನು ಸೋಲಿಸಿಬಿಟ್ರೆ ಬೇರೆ ಯಾವ ರಾಜರನ್ನು ಸೋಲಿಸಲಿಕ್ಕಾಗೇ ಇಲ್ಲ. ಅವನ ಅಧೀನರಾದವರೆಲ್ಲರೂ ನಮ್ಮ ಮಿತ್ರರಾಗಿಬಿಡ್ತಾರೆ ಅಥವಾ ಸಾಮಂತರಾಗ್ತಾರೆ. ಒಂದು ಉತ್ತಮವಾದಂತಹ ಕೀರ್ತಿಯು ನಮ್ಮದಾಗ್ತದೆ. 10,000 ಆನೆಗಳ ಬಲಕ್ಕೆ ಸಮಾನವಾದಂತಹ ಬಲ ಇರುವಂತಹ ಆ ಜರಾಸಂಧನನ್ನು ಬೇರೆ ಯಾರಿಗೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲಸ, ಅಂತ ಶಕ್ತಿ ಯಾರಿಗಾರು ಇರೋದಾದ್ರೆ ಅದು ಭೀಮಸೇನಿಗೊಬ್ಬನಿಗೆ, ಅವನು ಮಾತ್ರ ಅವನನ್ನು ಜಯಿಸಬಲ್ಲ. ಆ ಜರಾಸಂಧನ ಜೊತೆಗೆ ದ್ವಂದ್ವ ಯುದ್ಧವನ್ನು ಮಾಡಿ ಅವನನ್ನು ಜಯಿಸಬೇಕು. ಅವನು 100 ಅಕ್ಷೋಹಿಣಿ ಸೈನ್ಯವನ್ನು ತಂದು ಯುದ್ಧಕ್ಕೆ ಸಿದ್ಧನಾದರೂ ಅವನನ್ನು ಗೆಲ್ಲುವಂತ ಸಾಧ್ಯ ಇಲ್ಲ. ಏನಾದರೂ ಕಾರಣದಿಂದ ಬ್ರಾಹ್ಮಣರಾದವರು ಅವನ ಬಳಿಗೆ ಬಂದು ಇಂಥದ್ದೊಂದನ್ನು ಕೊಡುವಂತ ಕೇಳಿದ್ರೆ ಆ ಜರಾಸಂಧ ಎಂದು ಇಲ್ಲ ಅಂದವನಲ್ಲ. ಹಾಗಾಗಿ ಭೀಮಸೇನ ಬ್ರಾಹ್ಮಣನ ವೇಷದಲ್ಲಿ ಜರಾಸಂಧನ ಹತ್ರ ಹೋಗಿ ಯುದ್ಧದ ಭಿಕ್ಷೆಯನ್ನು ಬೇಡಬೇಕು. ಆಗ ಜರಾಸಂಧ ಭೀಮನೊಡನೆ ದ್ವಂದ್ವ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ನಿನ್ನ ಸನ್ನಿಧಾನದಲ್ಲಿ ಆ ದ್ವಂದ್ವ ಯುದ್ಧ ನಡೆದ್ರೆ ಭೀಮಸೇನ ಜರಾಸಂಧನನ್ನು ಸಂಹರಿಸ್ತಾನೆ, ಇದರಲ್ಲಿ ಸಂಶಯವಿಲ್ಲ. ವಾಸ್ತವಿಕವಾಗಿ ನಿನ್ನ ಶಕ್ತಿ ಮಾತ್ರದಿಂದಲೇ ಜರಾಸಂಧನ ವಧೆ ಆಗ್ತದೆ, ಅದಕ್ಕೆ ಭೀಮ ನಿಮಿತ್ತವಷ್ಟೇ. ಸಂಪೂರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಮುಂದೆ ಆಗಿದ್ದ ಹಾಗೆ ಇದಕ್ಕೂ ಅವನು ನಿಮಿತ್ತ ಮಾತ್ರ. ನಿನ್ನ ಅನೇಕ ಲೀಲೆಗಳನ್ನ ಗಂಧರ್ವರು ಅಪ್ಸರೆಯರು ಹೇಗೆ ಗಾನ ಮಾಡ್ತಿದ್ದಾರಲ್ಲ, ಈ ಜರಾಸಂಧನ ವಧೆಯನ್ನು ನೀನು ಮಾಡಿದ ಬಳಿಕ ಅದನ್ನು ಕೂಡ ಎಲ್ಲರೂ ಕೂಡ ಗಾನ ಮಾಡ್ತಾರೆ. ಹಾಗಾಗಿ ಜರಾಸಂಧನ ವಧೆ ಅತ್ಯಂತ ಪ್ರಯೋಜಕವಾಗಿದೆ. ಜರಾಸಂಧನ ಪಾಪದ ಪರಿಣಾಮ ಇವತ್ತು ತುಂಬಿ ಬಂದಿದೆ. ಹಾಗಾಗಿ ಜರಾಸಂಧನ ಸಂಹಾರದ ಪೂರ್ವ ಸಿದ್ಧತೆಗಾಗಿ ನೀನು ಇಂದ್ರಪ್ರಸ್ಥಕ್ಕೆ ಹೋಗು. ಆಗ ಯುಧಿಷ್ಠಿರನ ಬೇಡಿಕೆಯನ್ನು ಈಡೇರಿಸಿದಂತಾಗ್ತದೆ, ಜರಾಸಂಧನ ವಧೆಯ ಬಗ್ಗೆ ಆಲೋಚನೆ ಮಾಡಿದಂತ ಕೂಡ ಆಗ್ತದೆ. ಹೀಗೆ ಹೇಳಿದ ಕೂಡಲೇ ಕೃಷ್ಣ ಮತ್ತು ಉಳಿದೆಲ್ಲ ಯಾದವರು ಅವನ ಸಲಹೆಯನ್ನು ಮೆಚ್ಚಿದ್ರು ಮತ್ತು ಅದನ್ನು ಒಪ್ಪಿದ್ರು. ಎಲ್ಲರಿಗೂ ಕೂಡ ಕೃಷ್ಣ ಆಜ್ಞಾಪನೆ ಮಾಡಿದ, ಎಲ್ಲರೂ ಇಂದ್ರಪ್ರಸ್ಥಕ್ಕೆ ಹೊರಡಿ ಅಂತ ಹೇಳಿ. ಎಲ್ಲರೂ ಕೂಡ ಅದನ್ನು ಹೊರಡಲಿಕ್ಕೆ ಪ್ರಯತ್ನ ಮಾಡಿದರು. ಪದ್ಮಪುರಾಣದಲ್ಲಿ ಬಂದಂತೆ ಜರಾಸಂಧ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ ಒಬ್ಬ ಕ್ಷತ್ರಿಯನನ್ನ ಭೈರವನಿಗೆ ಬಲಿ ಕೊಡ್ತಿದ್ದ. ಇಲ್ಲಿ ಪ್ರಾರ್ಥನೆ ನಿರ್ಣಯ ಭಾಗವತದಲ್ಲಿ ಬಂದಂತೆ ಇನ್ನೂ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿರಲಿಲ್ಲ, ಮುಂದೆ ಕೊಡುವವನಿದ್ದ. ಆದ್ರೆ ಪದ್ಮಪುರಾಣದಲ್ಲಿ ಹಾಗಿದೆ, ಪ್ರತಿ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಒಬ್ಬ ಕ್ಷತ್ರಿಯ ಅವನ ಬಲಿ ಆಗ್ತಿತ್ತು. ಹೀಗೆ ಆ ಜರಾಸಂಧನನ್ನ ಕೊಲ್ಲುವ ವಿಷಯದಲ್ಲಿ ಭೀಮ ಅರ್ಜುನ ಇಬ್ಬರನ್ನು ಕರೆಸಿ ಮೊದಲೇ ಆಲೋಚನೆ ಮಾಡಿದ್ದ ಕೃಷ್ಣ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ, ಪದ್ಮಪುರಾಣ. ಹೀಗೆ ಭಾಗವತದಲ್ಲಿ ಬಂದಂತೆ ಅವರೆಲ್ಲರೂ ಕೂಡ ಕೃಷ್ಣನ ದೊಡ್ಡ ಪರಿವಾರದಲ್ಲೂ ಕೂಡ ಹೊರಲಿಕ್ಕೆ ಪ್ರಾರಂಭ ಆಯಿತು. ಉಗ್ರಸೇನನ ಅನುಮತಿ ಸಿಕ್ಕಿತು ಮತ್ತು ಬಲರಾಮನ ಸಮ್ಮತಿ ಸಿಕ್ಕಿತು. ಎಲ್ಲ ಚಿಕ್ಕ ಮಕ್ಕಳು, ರಾಣಿಯರು ಎಲ್ಲರೂ ಕೂಡ ಬೃಹದಾಕಾರದ ಆನೆಗಳ ಮೇಲೆ, ಕುದುರೆಗಳ ಮೇಲೆ, ರಥಗಳ ಮೇಲೆ, ಡೋಣಿ ಪಲ್ಲಕ್ಕಿಗಳಲ್ಲಿ ಕುತ್ಕೊಂಡು ಹೋದರು. ಕೃಷ್ಣನ ಅನೇಕ ಜನ ರಾಣಿಯರು, ಅವರಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು, ಕತ್ತೆಗಳ ಗಾಡಿಗಳು ಮತ್ತು ಆನೆಗಳ ಗಾಡಿ, ಕುದುರೆಗಳ ಗಾಡಿ, ಹೀಗೆ ಅನೇಕ ರೀತಿಯಾದಂತಹ ಗಾಡಿಗಳಿದ್ದು ಅದರಲ್ಲಿ ಕೂತ್ಕೊಂಡು ಅವರೆಲ್ಲರೂ ಅಲ್ಲಿಂದ ಹೊರಟರು. ನಾರದ ಮಹರ್ಷಿಗಳಿಗೆ ಕೃಷ್ಣನ ಈ ಕೃಷ್ಣನ ಪ್ರಯಾಣವನ್ನು ನೋಡಿ ಬಹಳ ಆನಂದ ಆಯಿತು. ಇಂಥ ಪ್ರಯತ್ನವನ್ನು ಈ ಕೃಷ್ಣ ಮಾಡಿ ಪ್ರಾರಂಭ ಮಾಡಿದ್ದಾನಲ್ಲ, ಇನ್ನು ಜರಾಸಂಧನ ವಧೆ ಆದಂತೆ ಅಂತ ಆಲೋಚನೆ ಮಾಡಿದ್ರು ನಾರದರು. ಈಗ ಅವರು ಸಂತೋಷಪಟ್ಟರು.
ಅವರು ಆ ಕೃಷ್ಣನ ಸಮ್ಮತಿಯನ್ನು ಸ್ವೀಕಾರ ಮಾಡಿ ಆಕಾಶ ಮಾರ್ಗದ ಮೂಲಕವಾಗಿ ಪ್ರಯಾಣ ಮಾಡಿದರು. ಮತ್ತು ಕೃಷ್ಣ ಆ ದೂತನಿಗೆ, ಆ ರಾಜರ ಕಡೆಯಿಂದ ದೂತ ಬಂದಿದ್ನಲ್ಲ, ಅವನಿಗೆ ಹೇಳಿ ಕಳಿಸಿದ, ನೀನೀಗಲೇ ಕೂಡಲೇ ನಿಮ್ಮ ರಾಜರ ಬಳಿಗೆ ಹೋಗು, ನನ್ನ ಅಭಯದ ಮಾತನ್ನ, ನನ್ನ ರಕ್ಷಣೆಯ ಮಾತನ್ನು ಅವರಿಗೆ ತಿಳಿಸು. ಹೀಗೆ ಹೇಳಿದ ಕೂಡಲೇ ಆ ದೂತನು ಅಲ್ಲಿಗೆ ಧಾವಿಸಿದ. ಗಿರಿವ್ರಜಕ್ಕೆ ಹೋಗಿ ಆ ಸೆರೆಮನೆಯಲ್ಲಿದ್ದಂತಹ ರಾಜನನ್ನು ಕಂಡು ಕೃಷ್ಣನ ಸಂದೇಶವನ್ನು ಯಥಾವತ್ತಾಗಿ ಅವರಿಗೆ ಮುಟ್ಟಿಸಿದ. ಕೃಷ್ಣ ಯಾವಾಗ ಬರ್ತಾನೋ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಅಂತ ಅವರು ಕೂಡ ಕಾತರದಿಂದ ಕಾಯ್ತಾ ಇದ್ರು. ತಾತ್ಪರ್ಯದಲ್ಲಿ ಬಂದಂತೆ ಕೃಷ್ಣ ಇಂದ್ರಪ್ರಸ್ಥವನ್ನು ಮುಟ್ಟಿದ. ದ್ವಾರಕಾನಗರದಿಂದ ಹೊರಟು ಅನರ್ಥ, ಸೌವೀರ, ಮರು, ಕುರುಕ್ಷೇತ್ರ ಮೊದಲಾದವುಗಳನ್ನು ದಾಟಿದ. ಅನೇಕ ಪರ್ವತ ನದಿ ಮೊದಲಾದವುಗಳನ್ನು ದಾಟಿ ಸರಸ್ವತಿ, ದೃಶದ್ವತಿ ಮೊದಲಾದ ನದಿಗಳನ್ನು ದಾಟಿ ಇಂದ್ರಪ್ರಸ್ಥವನ್ನು ಸೇರಿದ. ಮಾನವರಿಗೆ ದುರ್ಲಭರಾದಂಥ ಕೃಷ್ಣ ಪರಿವಾರ ಸಮೇತನಾಗಿ ತನ್ನ ರಾಜಧಾನಿಗೆ ಬರ್ತಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿ ಯುಧಿಷ್ಠಿರನಿಗೆ ಬಹಳ ಸಂತೋಷ ಆಯಿತು. ಆತ ತನ್ನ ಪುರೋಹಿತರ ಜೊತೆಗೆ, ಬಂಧು ಬಾಂಧವರ ಜೊತೆಗೆ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕಾಗಿ ಊರ ಹೊರಗಿನ ಬಾಗಿಲ ಬಳಿಗೆ ಬಂದ. ಮಂಗಳವಾದ್ಯಗಳು ಮೊಳಗುತ್ತಾ ಇದ್ದವು. ಅಲ್ಲಿ ಯುಧಿಷ್ಠಿರ ಆ ಕೃಷ್ಣನನ್ನು ನೋಡಿದ. ಕೃಷ್ಣನನ್ನು ನೋಡಿದಾಗ ಭಕ್ತಿಯ ಉದ್ರೇಕದಿಂದ ಆತನ ಕಂಠ ಗದ್ಗದವಾಯಿತು. ಬಹಳ ಕಾಲದಂತೆ ಆ ಕೃಷ್ಣನನ್ನು ನೋಡ್ತಾ ಇದ್ದುದರಿಂದ ಆ ಕೃಷ್ಣನನ್ನ ಆತ ಬಿಗಿದಪ್ಪಿಕೊಂಡು ಸಂತೋಷಪಟ್ಟ. ಆ ಯುಧಿಷ್ಠಿರನ ರೋಮಕೋಟಿಗಳಲ್ಲೂ ಕೂಡ ನಿಮಿರು ನಿಂತವು. ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಬರ್ತಾ ಇತ್ತು. ಹಾಗೆ ಆಲಿಂಗನ ಮಾಡ್ಕೊಂಡು ನಿಂತು ಬಿಟ್ಟಿದ್ದ. ಮುಂದೆ ಏನ್ ಮಾಡ್ಬೇಕು, ಕೃಷ್ಣನಿಗೆ ಊರೊಳಗೆ ಬಾ ಅಂತ ಹೇಳಲಿಕ್ಕೂ ಮರ್ತು ಹೋಯ್ತು ಅವನಿಗೆ. ಲೋಕದ ವ್ಯವಹಾರಗಳನ್ನೇ ಮರ್ತು ಬಿಟ್ಟ ಅವನು ಸಂಪೂರ್ಣವಾಗಿ. ಅದಾದ್ಮೇಲೆ ಸರದಿ ಭೀಮಸೇನಂದು ಅವನು ಕೂಡ ಸೋದರ ಮಾವನ ಮಗನಾದಂಥ ಕೃಷ್ಣನನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡ. ಅವನ ಇಂದ್ರಿಯಗಳು ಕೂಡ, ಭೀಮನ ಇಂದ್ರಿಯಗಳು ಕೂಡ ಕ್ಷಣಕಾಲ ಸ್ತಬ್ಧವಾಗಿದ್ದವು. ಮುಂದೆ ಅರ್ಜುನ, ನಕುಲ, ಸಹದೇವರು ಕೂಡ ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡ್ರು. ಆಮೇಲೆ ಕೃಷ್ಣ ವಿಶೇಷವಾಗಿ ಅರ್ಜುನನ್ನು ಮತ್ತೊಮ್ಮೆ ಆಲಿಂಗನ ಮಾಡಿಕೊಂಡ, ಸಖ ಅನ್ನುವ ಕಾರಣಕ್ಕಾಗಿ. ನಕುಲ ಸಹದೇವರು ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ಕೃಷ್ಣ ಬ್ರಾಹ್ಮಣರಿಗೂ ಕುರುವಂಶೀಯರಾದಂಥ ಎಲ್ಲರಿಗೂ ಹಿರಿಯರಿಗೆ ನಮಸ್ಕಾರ ಮಾಡಿದ. ವಂದಿಗಳು, ಮಾಗಧರು, ಗಂಧರ್ವರು ಮೊದಲಾದವರು ಕೃಷ್ಣನ ಲೀಲೆಗಳನ್ನ ವರ್ಣನೆ ಮಾಡ್ತಾ ಇದ್ರು. ಹೀಗೆ ಅವರೆಲ್ಲರೂ ಕೂಡ ವೈಭವ ಸಮೇತರಾಗಿ ಆ ಇಂದ್ರಪ್ರಸ್ಥವನ್ನು ಪ್ರವೇಶ ಮಾಡಿದರು. ಇಂದ್ರಪ್ರಸ್ಥದ ನರನಾರಿಯರೆಲ್ಲರೂ ಕೂಡ ಕೃಷ್ಣನನ್ನ ಭೇಟಿ ಮಾಡಬೇಕು ಅಂತ, ಕೃಷ್ಣನನ್ನು ನೋಡಬೇಕು, ಬಹಳ ಕಾಲದಿಂದ ಬಂದಿದ್ದಾನೆ ಅಂತ ಕಾತರರಾಗಿದ್ರು. ಬೀದಿ ಉದ್ದಕ್ಕೂ ಕೂಡ ಆ ಎಲ್ಲ ರಾಜಮಾರ್ಗಗಳು ಅಲಂಕೃತವಾಗಿದ್ದವು. ತೆಳುವು ತೋರಣಗಳಿಂದ ಕಂಗೊಳಿಸ್ತಾ ಇದ್ದವು. ಪ್ರತಿಯೊಬ್ಬ ಮನೆಯ ಮುಂದೂ ಕೂಡ ಹಗಲು ದೀವಿಟಿಗೆಗಳನ್ನು ಕಟ್ಟಿದ್ರು ಕೃಷ್ಣನ ಸ್ವಾಗತಕ್ಕಾಗಿ. ಪ್ರತಿ ಮನೆಯ ಕಿಟಕಿಗಳಿಂದ, ಗವಾಕ್ಷಿಗಳಿಂದ ಅಗುರುದೂತಗಳ ಸುವಾಸನೆಯ ಹೊಗೆ ಬರ್ತಾ ಇತ್ತು. ಪ್ರತಿ ಮನೆಯ ಮೇಲೂ ಪತಾಕಿಗಳು ಹಾರಾಡ್ತಾ ಇದ್ದವು. ಪ್ರತಿ ಮನೆಯ ಮೇಲೆ ಬೆಳ್ಳಿಯ ಶಿಖರಗಳಿದ್ದವು, ಚಿನ್ನದ ಶಿಖರಗಳು ಕೂಡ ಇದ್ದವು ಕೆಲವು ಕಡೆ. ಕೃಷ್ಣ ಹೀಗೆ ಆ ಇಂದ್ರಪ್ರಸ್ಥದ ಸೊಬಗನ್ನು ನೋಡ್ತಾ ಮುನ್ನಡೆದ. ಕೃಷ್ಣ ಬರ್ತಾ ಇದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿ ಆ ಇಂದ್ರಪ್ರಸ್ಥದ ಯುವತಿಯರು ಕೃಷ್ಣನನ್ನು ನೋಡಬೇಕು ಅಂತ ಔತ್ಸುಕ್ಯದಿಂದ ಹೊರಗೆ ಬಂದರು. ಹಿಂದೆ ಆದ್ಮೇಲೆ ನಾವು ಮುದ್ರಾನಗರದಲ್ಲಿ ಬೇಕಾಷ್ಟೇ ನೋಡಿದ್ದೇವೆ. ಅದರಂತೆ ಔತ್ಸುಕ್ಯದಿಂದ ಮನೆ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದರು. ಮಲಗಿದ್ದಂತಹ ಗಂಡಂದ್ರನ್ನು ಪರಿತ್ಯಾಗ ಮಾಡಿದ್ರು. ಅವರಿಗೂ ಹೇಳಲಿಲ್ಲ. ಓಡಿ ಹೋಗುವಂತಹ ಅವಸರದಲ್ಲಿ ಅವರ ಮುಡಿ ಬಿಚ್ಚಿ ಹೋಗೋದನ್ನು ಗಮನಿಸಲಿಲ್ಲ. ಉಟ್ಟ ವಸ್ತ್ರಗಳು ಅಸ್ತವ್ಯಸ್ತವಾಗಿದ್ದನ್ನು ಗಮನಿಸಲಿಲ್ಲ. ಹೀಗೆ ಅವರೆಲ್ಲರೂ ಓಡಿ ಬಂದರು. ಉಪ್ಪರಿಗೆಗಳ ಮೇಲೆ ನಿಂತಹ ಸ್ತ್ರೀಯರು ಆ ಕೃಷ್ಣನ ಮೇಲೆ ಹೂವಿನ ಮಳೆಯನ್ನ ಸುರಿಸಿ ತಮ್ಮ ಮನಸ್ಸು ಮತ್ತು ಕಣ್ಣುಗಳಿಂದಲೇ ಅದನ್ನ ಆಲಿಂಗನ ಮಾಡಿಕೊಂಡ್ರು. ಅವರೆಲ್ಲ ಮಾತಾಡ್ಕೊಂಡು ಪರಸ್ಪರವಾಗಿ. ಕೃಷ್ಣ ತನ್ನ ಮೋಹಕವಂಶ ಮುಗುಳ್ನಗೆಯಿಂದ ಮತ್ತು ತನ್ನ ಕಡೆಗಣ್ಣ ನೋಟದಿಂದ ತನ್ನ ಈ ಸಹಸ್ರಾರು ಸಂಖ್ಯೆಯಲ್ಲಿದ್ದಂತಹ ಪತ್ನಿಯರಿಗೆ, ರಾಣಿಯರಿಗೆ ಆನಂದದಾಯಕನಾಗಿದ್ದಾನೆ. ಇಂಥ ಮಹಾ ಸೌಭಾಗ್ಯ ಅವ್ರಿಗೆ ಬಂತಲ್ಲ, ಈ ಸೌಭಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಅವ್ರು ಏನು ಪುಣ್ಯ ಮಾಡಿದ್ರು ಅಂತ ಅವರೆಲ್ಲ ಪರಸ್ಪರ ಮಾತಾಡ್ಕೊಂಡ್ರು. ಇಂದ್ರಪ್ರಸ್ಥದ ನಾರಿಯರು, ಮುಖ್ಯರಾದಂತಹ ವ್ಯಾಪಾರಿಗಳು ಮತ್ತು ಉಳಿದೆಲ್ಲ ಜನರು, ಪೌರರು ಮಂಗಲ ದ್ರವ್ಯವನ್ನು ಹಿಡ್ಕೊಂಡು ಕೃಷ್ಣನಿಗೆ ಪೂಜೆ ಮಾಡಿದ್ರು, ಸ್ವಾಗತ ಮಾಡಿದ್ರು. ಅವರು ಹೀಗೆ ಎಲ್ಲರೂ ಕೂಡ ಅರಮನೆಯನ್ನು ತಲುಪಿದ್ರು. ಅಂತಃಪುರದ ಸ್ತ್ರೀಯರು ಇನ್ನೂ ಹೊರಗೆ ಬಂದಿರಲಿಲ್ಲ. ಅವರು ಕೃಷ್ಣನನ್ನು ಮತ್ತು ಆತನ ಪತ್ನಿಯರನ್ನು ನೋಡಬೇಕು ಅಂತ ಸಂಭ್ರಮದಿಂದ ಹೊರಗೆ ಬಂದರು. ಕುಂತಿ ಕೃಷ್ಣನನ್ನ ಭೇಟಿ ಮಾಡಿದ ಕೂಡಲೇ ತನ್ನ ಸೊಸೆಯಾದಂತಹ ದ್ರೌಪದಿಯ ಜೊತೆ ಮುಂದೆ ಬಂದು ಕೃಷ್ಣನನ್ನ ಗಾಢವಾಗಿ ಆಲಿಂಗನ ಮಾಡಿಕೊಂಡು
ಆನಂದೋದ್ರೇಕದಿಂದ ಮೂಢನಾಗಿದ್ದ ಯುಧಿಷ್ಠಿರ ಕೃಷ್ಣನಿಗೆ ಹೇಗೆ ಸತ್ಕಾರ ಮಾಡಬೇಕು ಅನ್ನೋದನ್ನು ಅವನು ಮರೆತು ಬಿಟ್ಟಿದ್ದ. ಕುಂತಿಗೆ ಮತ್ತು ಗುರುಪತ್ನಿಯರಿಗೆ ಕೃಷ್ಣ ನಮಸ್ಕಾರ ಮಾಡಿದ. ಸುಭದ್ರ ಮತ್ತು ದ್ರೌಪದಿಯರು ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ದ್ರೌಪದಿ ವಸ್ತ್ರ ಆಭರಣ ಇತ್ಯಾದಿಗಳಿಂದ ಮತ್ತು ವಿವಿಧ ರೀತಿಯಾದಂತಹ ಅಮೂಲ್ಯವಾದಂತಹ ಕಾಣಿಕೆಗಳಿಂದ ಕೃಷ್ಣನ ಅಷ್ಟಪತ್ನಿಯರನ್ನ ರುಕ್ಮಿಣಿ, ಸತ್ಯಭಾಮ, ಭದ್ರ, ಜಾಂಬವತಿ, ಕಾಲಿಂದಿ ಮೊದಲಾದವರನ್ನು ಸ್ವಾಗತ ಮಾಡಿದ್ದು. ಯುಧಿಷ್ಠಿರ ಕೃಷ್ಣನ ಪತ್ನಿಯರಿಗೂ ಸೈನಿಕರಿಗೂ ಎಲ್ಲರಿಗೂ ಕೂಡ ಯೋಗ್ಯವಾದಂತಹ ವಸತಿಯನ್ನ ಒದಗಿಸಿಕೊಟ್ಟ. ಹೀಗೆ ಹಲವಾರು ಮಾಸಗಳನ್ನ ಕೃಷ್ಣ ಆ ಇಂದ್ರಪ್ರಸ್ಥದಲ್ಲಿ ಕಳೆದ ಅಂತ ಹೇಳ್ತದೆ ಭಾಗವತದ 71ನೇ ಅಧ್ಯಾಯ. ಇವರು ಕೆಲವು ಋಷಿಗಳು ಇರ್ತಿದ್ರಲ್ಲ, ಧೌಮ್ಯ ಋಷಿ. ಧೌಮ್ಯ ಪಾಂಡವರ ಕುರುಗುರು ಮತ್ತು ಬೇರೆ ಯಾರಾದ್ರೂ ಹಿರಿಯ ಋಷಿಗಳು ಇದ್ದಿರಬೇಕು. ಪಾಂಡವರು ಇದ್ದಲ್ಲಿ ಅನೇಕ ಜನ ಋಷಿಗಳೇ ಇರ್ತಿದ್ರು ಅಂತಿದೆ. ಅನೇಕ ಜನ ಋಷಿಗಳು, ಬ್ರಹ್ಮಚಾರಿಗಳಾದ ಋಷಿಗಳು ಇರ್ತಿದ್ರು. ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಇರ್ತಿದ್ದು ಕಡಿಮೆನೆ. ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳು ಇರ್ತಿದ್ದು ಕಡಿಮೆನೆ. ಬಹುತೇಕ ಜನ ಋಷಿಗಳಲ್ಲೂ ಕೂಡ ಸಪತ್ನಿಕರಾಗೇ ಇರ್ತಿದ್ರು. ಹೀಗೆ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲ ಒಂದ್ ಕಡೆ ಇದೆ. ಮಾರ್ಗದರ್ಶಿಗೂ ಅವ್ರು ಇರ್ತಿದ್ರು. ನಿತ್ಯ ಅವನ ಮನೆಯಲ್ಲಿ ಎಷ್ಟು ಪ್ರಮಾಣದ ಭೋಜನ ನಡೀತಿತ್ತು, ಎಷ್ಟು ಅಗಾಧ ಪ್ರಮಾಣದ ಭೋಜನ ನಡೀತಿತ್ತು. ದ್ರೌಪದಿ ಅವರಿಗೆಲ್ಲ ಸ್ವಯಂ ಸತ್ಕಾರ ಮಾಡ್ತಿದ್ಲು. ಎಷ್ಟೋ ಊಟ ಮಾಡ್ತಿದ್ದವ್ರ ಸಂಖ್ಯೆ ಬಿಡಿ, ಅಲ್ಲಿ ಬಡಿಸುವವರ ಸಂಖ್ಯೆನೇ ಎಷ್ಟು ವಿಸ್ತಾರವಾಗಿತ್ತು ಅಂತ ಮುಂದೊಂದು ಕಡೆ ಮಹಾಭಾರತದಲ್ಲಿ ಅದನ್ನು ಈ ಸಂಖ್ಯೆ ಕೂಡಲೇ ನಿಮ್ಗೆ ನೆನಪಿಗೆ ಬರ್ತಿಲ್ಲ. ಮಹಾಭಾರತದ ವಿಸ್ತಾರವನ್ನು ನೋಡುವಾಗ ಅದನ್ನೆಲ್ಲ ಬರ್ತದೆ. ಹೀಗೆ ಆ ಯುಧಿಷ್ಠಿರನ ಪರಿವಾರ, ಅವನು ಬರೇ ರಾಜ್ಯದಲ್ಲಿದ್ದಾಗ ಅಷ್ಟೇ ಅಲ್ಲ, ಅರಣ್ಯದಲ್ಲಿದ್ದಾಗಲೂ ದೊಡ್ಡ ಸಂಖ್ಯೆಯ ಜನ ಅವನ ಹಿಂದೆ ಇದ್ರು. ಆಚಾರ್ಯ ಮಧ್ವರ ಗುರುಗಳಿದ್ರಲ್ಲ, ಅಚ್ಯುತ ಪ್ರೇಕ್ಷರು ಅಂತೇಳಿ, ಅವರು ಕೂಡ ಸುಮಧ್ವಿಜಯದಲ್ಲಿ ಬರುವಂತೆ ಪುರೈಷ ಕೃಷ್ಣಾಕರ ಸಿದ್ಧ ಸಿದ್ಧಿ ಮಧ್ವರಾನ್ನ ಭುಕ್ತಿ ಅಖಿಲ ಪಾಂಡವಾಲಯೇ ಅಂತ ಗೊತ್ತು. ಆ ಅಚ್ಯುತ ಪ್ರೇಕ್ಷರು ಸುಮಧ್ವಿಜಯದಲ್ಲಿದೆ. ಹಿಂದೊಮ್ಮೆ ಆ ದ್ರೌಪದಿಯ ಕೈಯಿಂದ ಶುದ್ಧವಾದಂತಹ ಅನ್ನವನ್ನು ಊಟ ಮಾಡಿಕೊಂಡು ಪಾಂಡವರ ಮನೆಯಲ್ಲಿದ್ರು ಅಂತದೆ. ಒಬ್ಬೊಬ್ಬ ಬ್ರಹ್ಮಜ್ಞಾನಿ ಆದಂತಹ ಬ್ರಾಹ್ಮಣನಿಗೆ ಸತ್ಕಾರ ಮಾಡ್ಲಿಕ್ಕೆ 10 ಜನ ಸೇವಕರು ಇರ್ತಿದ್ರು ಅಂತ ಇಲ್ಲೊಂದ್ ಕಡೆ ಇಷ್ಟು ವೈಭವದಿಂದ ನಡೀತಿತ್ತು ಅಂತ ಅಲ್ಲಿ ನೋಡ್ತೇವೆ. ಹೀಗೆ ಅವರೆಲ್ಲ ಗುರುಪತ್ನಿಯರು ಇದ್ದಿರ್ಬೇಕು. 72ನೇ ಅಧ್ಯಾಯದಲ್ಲಿ ಭಾಗವತದಲ್ಲಿ ನೋಡ್ತೀವಿ. ಹೀಗೆ ಇದ್ದಾಗ ಒಂದು ದಿವಸ ಕೃಷ್ಣನಿಗೆ ಯುಧಿಷ್ಠಿರ ತನ್ನ ಸಭಾಭವನದಲ್ಲಿ ಎಲ್ಲರಿಂದಲೂ ನೆರೆದಿದ್ದ ಭೀಮ, ಸೀನ ಮೊದಲಾದಂತಹ ಸಹೋದರರು, ಆಚಾರ್ಯರು, ಕುಲವೃದ್ಧರು, ಜ್ಞಾತಿ ಬಾಂಧವರು ಅವರ ಎದುರಿಗೆ ಈ ಮಾತನ್ನು ಹೇಳಿದ. ಗೋವಿಂದನೇ, ಶ್ರೇಷ್ಠವಾದಂತಹ ರಾಜಸೂಯ ಯಾಗವನ್ನು ಮಾಡಿ ನಿನ್ನ ಮತ್ತು ನಿನ್ನ ವಿಭೂತಿ ಸ್ವರೂಪರಾದಂತಹ ದೇವತೆಗಳ ಪೂಜೆಯನ್ನು ಮಾಡಬೇಕು ಅಂತ ಬಯಸಿದ್ದೇನೆ. ಅದಕ್ಕೆ ನಿನ್ನ ಇಚ್ಛೆಯನ್ನು ತಿಳಿಸು, ನನ್ನ ಸಂಕಲ್ಪವನ್ನು ಈಡೇರಿಸಿಕೊಡು. ನಿನ್ನ ಚರಣ ಕಮಲದ ಪಾದಕಗಳು ಸಮಸ್ತ ಅಮಂಗಳವನ್ನು ಹೋಗಲಾಡಿಸುವಂಥವು. ಯಾರು ಅವುಗಳನ್ನು ಸ್ತೋತ್ರ ಮಾಡ್ತಾರೆ ಅವರೇ ಪವಿತ್ರಾತ್ಮರು, ಅವರೇ ಸಂಸಾರದಿಂದ ಮುಕ್ತರಾಗುವಂಥವರು. ಯಾರು ಆ ಚರಣ ಕಮಲಗಳ ಆಶ್ರಯವನ್ನು ಪಡೆಯೋದಿಲ್ಲವೋ ಅವರಿಗೆ ಬಿಡುಗಡೆಯೂ ಇಲ್ಲ, ಸಾಂಸಾರಿಕ ಸುಖವೂ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ, ನಮ್ಮ ಸಹೋದರರೆಲ್ಲರೂ ಕೂಡ ನಿನ್ನ ಪಾದಾವಲಂಬಿಗಳಾಗಿದ್ದೇವೆ. ನಮ್ಮ ಸಂಕಲ್ಪವನ್ನು ಈಡೇರಿಸಿಕೊಡುವ. ಹೀಗೆ ಹೇಳಿದಾಗ ಆ ಕೃಷ್ಣ ಅವನಿಗೆ ಹೇಳಿದ, ನಿನ್ನ ಸಂಕಲ್ಪ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಏನು ಮಾಡಿದ್ದಿ, ಅದು ಶ್ಲಾಘ್ಯವಾಗಿದೆ. ಅದರ ಮೂಲಕ ನಿನ್ನ ಕೀರ್ತಿ ಎಲ್ಲಾ ಕಡೆ ಹರಡುತ್ತದೆ. ಪಿತೃಗಳು, ದೇವತೆಗಳು, ಸಜ್ಜನರು ಎಲ್ಲರೂ ಕೂಡ ನಿನ್ನ ಈ ಸಂಕಲ್ಪವನ್ನು ಅನುಮೋದಿಸ್ತಾರೆ. ಸಮಸ್ತ ಭೂಮಂಡಲವನ್ನು ನಿನ್ನ ವಶದಲ್ಲಿ ತೆಗೆದುಕೋ, ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೋ, ಆ ಮೂಲಕ ಮಹಾಯಾಗವನ್ನು ಮಾಡು. ನೀನು ಜಿತೇಂದ್ರಿಯನಾಗಿದ್ದಿ ಮತ್ತು ನನ್ನನ್ನು ವಶಪಡಿಸಿಕೊಂಡಿದ್ದೆ, ಅದೇನು ಹೊಸದಲ್ಲ ನಿನಗೆ. ನನ್ನ ಭಕ್ತರಾದಂತಹ ನೀವು ಪಾಂಡವರೇಣಿಸಿರಿ, ನಿಮ್ಮನ್ನ ಈ ಜಗತ್ತಿನ ಯಾವ ಮನುಷ್ಯನೂ ಕೂಡ ತಿರಸ್ಕಾರ ಮಾಡಲಾರ. ಹಾಗಾಗಿ ನೀವು ಆ ಯಜ್ಞವನ್ನು ಮಾಡಲಿಕ್ಕೆ ಸಮರ್ಥರಾಗಿದ್ದೀರಿ ಅಂತ ಕೃಷ್ಣ. ಯುಧಿಷ್ಠಿರನಿಗೆ ಮನಸ್ಸು ಆನಂದದಿಂದ ತುಂಬಿ ಹೋಯಿತು. ಆತನ ಮುಖಕಮಲ ಅರಳಿತು. ಆತ ತನ್ನ ಸಹೋದರರನ್ನ ಆ ದಿಗ್ವಿಜಯಕ್ಕಾಗಿ ಹೊರಡಿ ಅಂತ ಆಜ್ಞಾಪನೆ ಮಾಡಿದ. ಸಹದೇವನನ್ನ ಸಂಜಯ ವೀರರ ಜೊತೆಗೆ ದಕ್ಷಿಣ ದಿಕ್ಕಿನ ದಿಗ್ವಿಜಯಕ್ಕೆ ಕಳಿಸಿಕೊಟ್ಟ. ನಕುಲನನ್ನ ಮತ್ಸ್ಯ ದೇಶೀಯ ರಾಜರೊಡನೆ ಪಶ್ಚಿಮ ದಿಕ್ಕಿನ ವಿಜಯಕ್ಕೆ ಕಳಿಸಿಕೊಟ್ಟ. ಅರ್ಜುನನನ್ನ ಕೈಕೇಯ ದೇಶದ ರಾಜರೊಡನೆ ಉತ್ತರ ದಿಕ್ಕಿನ ದಿಗ್ವಿಜಯಕ್ಕೆ ಕಳಿಸಿಕೊಟ್ಟ. ಮತ್ತು ಭೀಮಸೇನನ್ನ
ಮದ್ರ ದೇಶೀಯರಾದಂತಹ ರಾಜರೊಡನೆ ಪೂರ್ವ ದಿಕ್ಕಿನ ದಿಕ್ಕುಗಳಿಗೆ ದಿಗ್ವಿಜಯಕ್ಕಾಗಿ ಆತ ಕಳಿಸಿಕೊಟ್ಟ. ಹೀಗೆ ಆ ಭೀಮ ಮೊದಲಾದವರಂಥವರು ಅವನ ತಮ್ಮಂದಿರು ಎಲ್ಲ ದಿಕ್ಕುಗಳನ್ನು ಗೆದ್ದು ಬೃಹತ್ ಪ್ರಮಾಣದ ಸಂಪತ್ತನ್ನ ಗೆದ್ದುಕೊಂಡು ಬಂದು ಯುಧಿಷ್ಠಿರನ ಪಾದತಲಕ್ಕೆ ಅರ್ಪಣೆ ಮಾಡಿದರು. ಆದರೆ ಜರಾಸಂಧನನ್ನು ಸಂಹಾರ ಮಾಡ್ಲಿಕ್ಕೆ ಮಾತ್ರ ಇನ್ನೂ ಆಗಿಲ್ಲ ಅನ್ನೋ ಸುದ್ದಿ ಕೇಳಿ ಯುಧಿಷ್ಠಿರ ಚಿಂತಾಕ್ರಾಂತನಾದ. ಆಗ ಕೃಷ್ಣ ಉದ್ಧವ ತನಗೆ ಹಿಂದೆ ಹೇಳಿದಂತಹ ಉಪಾಯವನ್ನ ಯುಧಿಷ್ಠಿರನ ಮುಂದೆ ಇಟ್ಟ. ಅವರು ಮೂರು ಕೂಡ ಬ್ರಾಹ್ಮಣರ ವೇಷವನ್ನು ಧರಿಸಿ ಜರಾಸಂಧನ ರಾಜಧಾನಿಯಾದಂತಹ ಆ ಗಿರಿವ್ರಜ ಆ ನಗರಕ್ಕೆ ಅವರು ತಲುಪಿದರು. ಪ್ರತಿನಿತ್ಯ ಆತ ಅತಿಥಿ ಅಧ್ಯಾಪಕರ ಸೇವೆಯನ್ನು ಮಾಡ್ತಿದ್ನಲ್ಲ, ಅವ್ರಿಗೆ ಸತ್ಕಾರ ಮಾಡ್ತಿದ್ನಲ್ಲ, ಆ ಸಂದರ್ಭದಲ್ಲಿ ಬ್ರಾಹ್ಮಣನ ವೇಷವನ್ನು ತಾಳಿ ಅವರು ಅಲ್ಲಿಗೆ ಹೋದರು ಅಂತ ಭಾಗವತ ಹೇಳ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ರಾಜಸೂಯ ಯಾಗದ ವೈಶಿಷ್ಟ್ಯ ಇದೆ. ಅದನ್ನು ಮಾಡಬೇಕಾದವರು ಯಾರು, ನಿಜವಾಗ್ಲೂ ಅವರು ಮಾಡಬೇಕಾದವ್ರ ಶಕ್ತಿ ಅಂತದ್ದು, ಅದನ್ನು ಮಾಡಬೇಕಾದಂಥವರ ಯೋಗ್ಯತೆ ಅಂತದ್ದು ಅದರ ವರ್ಣನೆ ಇದೆ. ವಿದ್ಯುಕ್ತವಾಗಿ ಆ ಯಾಗವನ್ನು ಮಾಡಿದರೆ ಅದು ಬ್ರಹ್ಮ ಪದವಿಯನ್ನು ಕೂಡ ಕೊಡಬಲ್ಲದು. ತೀರಾ ಕೆಲವೊಮ್ಮೆ ಸಾಧಾರಣರಾದರೂ ಅದನ್ನು ಮಾಡಬಹುದು. ಅವರು ಬ್ರಹ್ಮ ಪದವಿಗೆ ಯೋಗ್ಯರಲ್ಲದೇ ಇದ್ರೂ ಕೂಡ, ಬ್ರಹ್ಮ ಪದವಿ ಅವರಿಗೆ ಸಿಗದೇ ಇದ್ರೂ ಕೂಡ ಅವ್ರಿಗೆ ಬೇರೆ ಫಲ ಸಿಗ್ತದೆ. ಬ್ರಹ್ಮ ಪದವಿಗೆ ಯೋಗ್ಯರಾದಂಥವ್ರು ಭೀಮಸೇನಂಥವ್ರು ಮೊದಲು ಮಾಡಿದರೆ ಅವ್ರಿಗೆ ಅದು ಬ್ರಹ್ಮ ಪದವಿ. ಹೀಗೆ ಅಂತ ನೋಡ್ಬೇಕು. ಹಿಂದೊಮ್ಮೆ ನಾವು ತಿಳಿಸಿದ್ವಿ ಏನಂತ, ರುಜುಯೋಗಿಗಳು ಮಾತ್ರ ಬ್ರಹ್ಮ ಪದವಿಗೆ ಯೋಗ್ಯರು. ಅವರು ರಾಜಸೂಯ ಯಾಗವನ್ನು ವಿಧಿವತ್ತಾಗಿ ಮಾಡಬೇಕು. ರುಜುಯೋಗಿಗಳು ಅಂದ್ರೆ ಶ್ರೀಮನ್ನಾರಾಯಣನ, ಆತನ ನಂತರ ಲಕ್ಷ್ಮೀದೇವಿ, ಆತನ ನಂತರ ಚತುರ್ಮುಖ ಬ್ರಹ್ಮ ಮತ್ತು ಅವನ ಸಮಾನ ಸ್ಥಾನದಲ್ಲಿ ಮುಖ್ಯ ಪ್ರಾಣ, ಅವನ ನಂತರ ಭಾರತಿ ಇತ್ಯಾದಿಗಳು, ಸರಸ್ವತಿ ಇತ್ಯಾದಿಗಳು. ಆ ಮುಖ್ಯ ಪ್ರಾಣನ ನಂತರ ಇನ್ನು ಮುಂದಿನ ಸ್ಥಾನ ಏನಿದೆ ಅದು ಬ್ರಹ್ಮನ ಪದವಿ. ಬ್ರಹ್ಮನ ಪದವಿಗೆ ಆತ ಮುಂದೆ ಹೋಗುವಂತ ಮುಖ್ಯ ಪ್ರಾಣನ ಸ್ಥಾನ ಖಾಲಿ ಆದ ಕೂಡಲೇ ಆ ಜಾಗದಲ್ಲಿ ಬರುವಂತ ಒಂದು ಗುಂಪಿದೆ, ಅವರೇ ರುಜುಗಳು ಅಂತ ಕರ್ಸ್ಕೊತಾರೆ. ಆ ರುಜುಗಳು ಮುಖ್ಯ ಪ್ರಾಣನ ಪದವಿಗೆ ಹೋಗ್ಬೇಕು, ಮುಖ್ಯ ಪ್ರಾಣ ಮುಂದೆ ಬ್ರಹ್ಮನ ಪದವಿಗೆ ಹೋಗ್ಬೇಕು. ಆ ರುಜುಗಣದಲ್ಲಿರುವಂತವರು ರುಜುಗಣಸ್ಥರು ಅಂತ ಕರ್ಸ್ಕೊತಾರೆ. ಅವರಿಗೆ ಯಾವುದೇ ದೋಷಗಳಿಲ್ಲ. ಉಳಿದೆಲ್ಲ ದೇವತೆಗಳೇನಿದ್ದಾರೆ ಆ ಬಳಿಕ ರುಜುಗಳ ನಂತರ ಬರುವಂತ ದೇವತೆಗಳೆಲ್ಲ ಏನಿದ್ದಾರೆ ಅನೇಕ ಬಾರಿ ಅನೇಕ ದೋಷಗಳಿಂದ ಆವಿಷ್ಟರಾಗ್ತಾರೆ. ಅವರೆಲ್ಲ ದೋಷಗಳು, ಕಾಮಕ್ರೋಧಾದಿಗಳು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳೋದಿದೆ. ಆದ್ರೆ ರುಜುಗಣಸ್ಥರ ತನಕ ಅವರಿಗೆ ಪರಶುಕ್ಲತ್ರಯರು ಅಂತ ಕರೀತಾರೆ. ಆ ಮೂರು ತರಗತಿಗಳೇನಿವೆ ಅವ್ರ ದೋಷಗಳಿಂದ ಅತೀತರಾದವರು. ಅವರಲ್ಲಿ ತಾರತಮ್ಯ ಇದ್ದಿರ್ಬೋದು, ಆದ್ರೆ ಅವ್ರ ದೋಷಗಳಿಗೆ ಅತೀತರಾದವರು. ಆ ರುಜುಗಣಸ್ಥರಲ್ಲೇ ವಾದಿರಾಜ ಸ್ವಾಮಿಗಳು ಇತ್ಯಾದಿಗಳು ಬರ್ತಾರೆ, ಸಂಪ್ರದಾಯ ಇದೆ. ಈಗಿನ ಹೌದೌದು ಗೌವೇರು ಪಕ್ಕದೊಳಗಿದ್ದಾರಲ್ಲ ವೇದಾಂತ ತೀರ್ಥರು, ವೇದ ನಿಧಿ ತೀರ್ಥರು. ಅವರು 100 ಜನದ ಗುಂಪಿದೆ ಅವ್ರದ್ದು. ಆ 100 ಜನದ ಗುಂಪಿದೆ ಅಲ್ಲ, ಅವರು ಒಬ್ಬರಾದ್ಮೇಲೆ ಒಬ್ರು ಆ ಮುಖ್ಯ ಪ್ರಾಣ ಪದವಿಗೆ ಹೋಗ್ತಾರೆ. ಆ ಮುಖ್ಯ ಪ್ರಾಣದ ಪದವಿ ಖಾಲಿ ಆದ ಕೂಡಲೇ ಅಲ್ಲಿಂದ ಮುಖ್ಯ ಪ್ರಾಣ ಬ್ರಹ್ಮನ ಪದವಿಗೆ ಹೋಗ್ತಾನೆ. ಬ್ರಹ್ಮ ತನ್ನ ಜಾಗವನ್ನು ಖಾಲಿ ಮಾಡಿ ಮುಕ್ತನಾಗ್ತಾನೆ. ಹೀಗೆ ಅದು ಪದ್ಧತಿ ಅದು. ಅಂದ್ರೆ 100 ಜನ ಖಾಲಿ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕು? ಅಂದ್ರೆ ಸಂಪ್ರದಾಯ ಏನ್ ಹೇಳ್ತದೆ ಅಂದ್ರೆ, ಶಾಸ್ತ್ರದ ವಿಚಾರಧಾರೆ, ಆ ರುಜುಗಣಸ್ಥರ ಸಂಖ್ಯೆ ಈಗ 100 ಅಂತಿದೆಯಲ್ಲ, ಆಮೇಲೆ ಮತ್ತೊಂದು ಗುಂಪಿದೆ. ಇವು ಯಾವ ಗುಂಪು ಕೂಡ ಖಾಲಿ ಆಗುವಂತವಲ್ಲ ಇವು. ಮತ್ತೊಂದು ಗುಂಪು ತಯಾರಾಗ್ತದೆ. ರುದ್ರನ ಪದವಿಗೊಬ್ಬ, ಇಂದ್ರನ ಪದವಿಗೊಬ್ಬ, ಇವರೆಲ್ಲರೂ ಕೂಡ ತಮ್ಮ ಚರಮ ಸೀಮೆಯನ್ನು ಮುಟ್ಟಿ, ಸಾಧನೆ ಶಿಖರವನ್ನು ಮುಟ್ಟಿ ಮುಕ್ತರಾಗ್ತಾರೆ. ಆಮೇಲೆ ಆ ಸ್ಥಾನಕ್ಕೆ ಮತ್ತೊಬ್ರು ಬರ್ತಾರೆ. ಈ ಜೀವರ ಸಂಖ್ಯೆ, ನಮ್ಮಂತಹ ಜನಸಾಮಾನ್ಯರ ಸಂಖ್ಯೆ, ಸಾಮಾನ್ಯ ಜೀವರ ಸಂಖ್ಯೆ, ಹಾಗೆ ರುಜುಗುಣಸ್ಥರ ಸಂಖ್ಯೆ ಯಾವೂ ಕೂಡ ಮುಗಿಯುವಂತಹಲ್ಲ ಇದು. ಹಾಗಾಗಿ ಎಷ್ಟು ಜನ ಮುಕ್ತರಾದ್ರೂ ಕೂಡ ಇದು ಮತ್ತೊಂದು ಹೀಗೆ ನಡ್ಕೊಂಡು ಬಂದಿರ್ತದೆ ಅದು. ಯಾಕಂದ್ರೆ ಹಿಂದೆ ಈಗ ಕಾಲ ಈಗ 1 ಕೋಟಿ ವರ್ಷಗಳ ಹಿಂದೆ, 10 ಕೋಟಿ ವರ್ಷಗಳ ಹಿಂದೆ ಶುರುವಾಗಿರುವಂಥದ್ದಲ್ಲ. ಅದು ಆಧುನಿಕ ವಿಜ್ಞಾನಕ್ಕಷ್ಟೇ ನಿಲುಕಿರುವಂಥ ಸಂಖ್ಯೆ ಅದು. ನಮ್ಮ ಸೃಷ್ಟಿ ಧಾತ ಅರ್ಥಾನ್ ವೆದದ ಶಾಶ್ವತೀಭ್ಯ ಸಮಾಪ್ಯ, ಅನಂತ ವರ್ಷಗಳು ಕಳೆದು ಹೋಗಿವೆ. ಅದಕ್ಕೆ ಮೊದಲು ಅನ್ನೋದೇ ಇಲ್ಲ. ಆವಾಗಿಂದ ಅನೇಕ ಜನ ಮುಕ್ತರಾಗೇ ಇದ್ದಾರೆ. ಇನ್ನೂ ಅನಂತ ಕಾಲದವರೆಗೂ ಹೀಗೆ ನಡೆಯೋದೇ ಇದೆ, ಕೊನೆಯೇ ಇಲ್ಲ ಇದಕ್ಕೆ. ಹಾಗಾಗಿ ಈ ವ್ಯವಸ್ಥೆ ಚಲನಶೀಲವಾಯಿತು. ಆ ಜೀವರ ಸಂಖ್ಯೆಗೂ ಕೊನೆ ಮೊದಲಿಲ್ಲ ಅಂತ. ಹೀಗೆ ರುಜುಯೋಗಿಗಳು ಮಾತ್ರ ಬ್ರಹ್ಮ ಪದವಿಗೆ ಯೋಗ್ಯರಾದವರು. ಅವರು ಕೂಡ ರಾಜಸೂಯ ಯಾಗವನ್ನು ವಿಧಿವತ್ತಾಗಿ ಮಾಡಿದ್ರೆ ಅವರಿಗೆ ಅದು ಬ್ರಹ್ಮ ಪದವಿ. ಬೇರೆಯವರು ಮಾಡಿದ್ರೆ ಬ್ರಹ್ಮ ಪದವಿ ಸಿಗಲಾರದು, ಆದ್ರೆ ಅವ್ರಿಗೊಂದು ಬೇರೆ ಫಲ ಇದೆ. ಬ್ರಹ್ಮ ಪದವಿಗೆ ಅನರ್ಹನಾದವನು ಬೇರೆ ದೇವತೆ ಅಥವಾ ಬೇರೆ ಶ್ರೇಷ್ಠನಂತ ವ್ಯಕ್ತಿ ಅದನ್ನು ಮಾಡಿದರೆ ಅವನಿಗೆ ಬ್ರಹ್ಮ ಪದವಿ ಸಿಗದೇ ಇದ್ರೂ ಕೂಡ ಆತ ಮುಕ್ತನಾದಾಗ ಮುಂದೆ
ಅವರಲ್ಲಿ ಸಮಾನವಾದಂತಹ ತನ್ನ ಸಮಾನಿಕರು ಯಾರು ಇರ್ತಾರಲ್ಲ, ತರಗತಿಯಲ್ಲಿ ತನ್ನ ಯೋಗ್ಯತೆಯಲ್ಲಿ ಸಮಾನರಾದವರು, ಅವರಲ್ಲಿ ಆತನಿಗೆ ಮನ್ನಣೆ ಸಿಗ್ತದೆ ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯದ ಆ ವ್ಯಾಖ್ಯಾನ ಮತ್ತು ತಾತ್ಪರ್ಯ ನಿರ್ಣಯ. ಹೇಗೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು 10-15 ಜನ ಬ್ರಾಹ್ಮಣರು ಅದನ್ನು ಭೋಜನಕ್ಕೆ ಕರೆದಿದ್ದೀರಿ. ಹೆಚ್ಚು ಕಮ್ಮಿ ಎಲ್ಲರೂ ಸಮಾನರು, ಒಂದೇ ಬ್ಯಾಚ್ನಲ್ಲಿ ಒಂದೇ ಗುರುಕುಲದಲ್ಲಿ ಓದೋರು ಅಂತ ತಿಳ್ಕೊಳ್ಳಿ. ಅವರೆಲ್ಲರನ್ನು ನೀವು ಊಟಕ್ಕೆ ಕರೆದ್ರಿ. ಆದರೂ ಕೂಡ ಒಬ್ಬ ವೃದ್ಧನಾದವನು ಏನಾದ್ರು ಇದ್ರೆ, ಅವರಲ್ಲಿ ಸ್ವಲ್ಪ ವಯಸ್ಸಿನಿಂದ ಜ್ಯೇಷ್ಠನಾದವನು, ಸ್ವಲ್ಪ ಏನಾದ್ರು ವಿಶೇಷ ಸಾಧನೆ ಮಾಡಿದವನಿದ್ರೆ ಅಂಥವನನ್ನು ಪಂಕ್ತಿಯಲ್ಲಿ ಮೊದಲು ಬಂದು ಕೂತ್ಕೊಳ್ರಿ ಅಂತ ಕರೀತಾರೆ. ಎಲ್ಲರೂ ಊಟ ಮಾಡೋದು ಒಂದನ್ನೇ, ಷಡ್ರಸೋಪೇತವಾದ ಭೋಜನವನ್ನೇ. ನೀವು ಯಾರ್ಯಾರು ಒಂದು ಭಕ್ಷ್ಯವನ್ನಾಗಲಿ ಪೇಯವನ್ನಾಗಲಿ ವಿಶೇಷವಾಗಿ ಬಡಿಸುವಂಥದ್ದೇನಿಲ್ಲ. ನಿಮಗೂ ಹಾಗೆ ಉದ್ದೇಶ ಇಲ್ಲ, ಅವರು ಏನು ಬಡಿಸಿ ಅಂತ ಡಿಮ್ಯಾಂಡ್ ಮಾಡೋದಿಲ್ಲ. ಷಡ್ರಸೋಪೇತವಾದ ಭೋಜನವನ್ನೇ ಎಲ್ಲರೂ ಮಾಡ್ತಾರೆ. ಆದರೂ ಇಲ್ಲಿ ಬಂದು ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ಅನೇಕ ಬಾರಿ ನೋಡ್ತೀವಿ. ಆ ಉಡುಪಿ ಅಂತ ಕ್ಷೇತ್ರದಲ್ಲಿಯೂ ಇಂಥ ಈ ಚೌಕಿಯಲ್ಲಿ ಈ ಜಾಗದಲ್ಲಿ ಇಂಥ ಪಂಡಿತರು ಕೂಡಲಿ ಮೊದಲು ಒಂದು ಯಾರು ಹಿರಿಯರು ಬಂದು ಅವ್ರು ಕೂಡಿಸ್ತಾರೆ. ಉಳಿದಂಥವ್ರು ಯಾರು ಸಾಮಾನ್ಯರು ಹೋದ್ರೆ ಅವ್ರನ್ನ ಆಮೇಲೆ ಕೂಡಿಸ್ತಾರೆ. ಎಲ್ಲರೂ ಊಟ ಮಾಡೋದು ಒಂದನ್ನೇ. ಹೀಗೆ ಹೀಗೆ ಆ ಋಜುಪದವಿಗೆ ಅಯೋಗ್ಯರಾದಂತಹ ಬೇರೆ ಯಾರಾದರೂ ದೇವತೆಗಳು ಅದನ್ನು ಮಾಡಿದರೆ ಅವ್ರ ಮುಂದೆ ಮುಕ್ತರಾದಾಗ ಸಮಾನ ತರಗತಿಯರಾದಂತಹ ಅನೇಕ ಜನ ಅಲ್ಲಿದ್ರೂ ಕೂಡ ಇವರಿಗೆ ಸ್ವಲ್ಪ ಅಲ್ಲಿ ಪ್ರಿಫರೆನ್ಸ್ ಇರ್ತದೆ ಅಷ್ಟೇ, ಪ್ರಿಫರೆನ್ಸ್ ಅಷ್ಟೇ. ಅದನ್ನ ಆಧುನಿಕ ರಾಜ್ಯಶಾಸ್ತ್ರದಲ್ಲಿ ಉದಾಹರಣೆ ಕೊಡೋದಂದ್ರೆ ಫಸ್ಟ್ ಅಮೌಂಟ್ ಈಕ್ವಲ್ ಅಂತ ಹೇಳ್ತಾರೆ ಪ್ರಧಾನಮಂತ್ರಿಯಲ್ಲಿ. ನಮ್ಮ ಪ್ರಧಾನಮಂತ್ರಿ ಅಂತಾನೆ ಈ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿ ಮಂತ್ರಿಮಂಡಲ ಮೀರಿದವನಲ್ಲ, ಅಧಿಕಾರ ಸ್ಥಾನಮಾನಗಳಲ್ಲಿ ಮೀರಿದವನಲ್ಲ, ಫಸ್ಟ್ ಅಷ್ಟೇ, ಫಸ್ಟ್ ಅಮೌಂಟ್ ಈಕ್ವಲ್, ಸಮಾನದಲ್ಲಿ ಮೊದಲನೇವನಷ್ಟೇ. ಹಾಗೆ ಮುಕ್ತಿ ಹೋದಾಗ ನನಗೊಂದು ವಿಶೇಷ ಆದ್ಯತೆ ಅಂತ ನೋಡ್ಕೋಬೇಕು. ಯೋಗ್ಯತೆ ಸಮಾನ ಇರುವಾಗ ಆನಂದದಲ್ಲೂ ತಾರತಮ್ಯ ಇಲ್ಲ, ಅವ್ರಿಗಾಗುವಂಥ ಸುಖ, ಅವ್ರಿಗಾಗುವಂಥ ಜ್ಞಾನ ಇತ್ಯಾದಿ ಯಾವುದರಲ್ಲೂ ತಾರತಮ್ಯ ಇಲ್ಲ, ಸ್ವಲ್ಪ ಆದ್ಯತೆ ಅಷ್ಟೇ. ಹಾಗಾಗಿ ಆ ರಾಜಕೀಯ ಯಾಗ ಮಾಡಿದವನಲ್ಲಿ ಅಲ್ಲಿ ಏನಾದ್ರು ಹೋದರೆ ಉಳಿದವರು ಅವನು ಸಮಾನ ಕಕ್ಷೆಯಲ್ಲಿದ್ದು ಕೂಡ ಬನ್ನಿ ರಾಜಕೀಯ ಯಾಗ ಮಾಡಿದ್ರಿ ಅಂತ ಮನ್ನಣೆ ಕೊಡ್ತಾರೆ, ಅವ್ನಿಗೆ ಸ್ವಲ್ಪ ಗೌರವ ಕೊಡ್ತಾರೆ. ಎಷ್ಟು ಹೀಗೆ ಅರ್ಥ ಅದು ನೋಡಬೇಕು. ಸಮಾನ ಯೋಗ್ಯತಾ ಗಣ, ಸಮಾನ ಯೋಗ್ಯತೆಯವರು ಉಳ್ಳಂತಹ ಗಣ ಏನಿದೆ ಅದರಲ್ಲಿ ಕರೋತಿ ಮುಕ್ತಿಗಂ ವರಂ, ಅವನು ಸ್ವಲ್ಪ ಅದರಲ್ಲಿ ವರ ಆಗ್ತಾನೆ, ಶ್ರೇಷ್ಠನಾಗ್ತಾನೆ. ಅದರಲ್ಲಿ ಮತ್ತೆ ಬೃಹದಾರಣ್ಯಕ ಭಾಷೆ, ಋಗ್ಭಾಷೆಗಳಲ್ಲಿ ಆ ಜ್ಞಾನದ ಹೆಚ್ಚಳ, ಭಕ್ತಿಯ ಹೆಚ್ಚಳ ಇತ್ಯಾದಿ ಬಗ್ಗೆ ಅನೇಕ ಸೂಕ್ಷ್ಮ ವಿಷಯ ಇದೆ. ನಮ್ಗೆ ಇಷ್ಟು ಸಾಕು. ಅಂತೂ ಆ ರಾಜಕೀಯ ಯಾಗ ಮಾಡಿದವನು ಬ್ರಹ್ಮ ಪದವಿಗೆ ಯೋಗ್ಯನಾಗಿದ್ರೆ ಅವನು ಬ್ರಹ್ಮ ಪದವಿನೇ ಸಿಗ್ತದೆ, ಉಳಿದವರಾದ್ರೆ ಅವರಿಗೆ ಶ್ರೇಷ್ಠ ಸ್ಥಾನ. ಇಷ್ಟೇ. ಮುಕ್ತಿ ಹೋದ್ಮೇಲೆ ಇಲ್ಲೇನು ಬೇಕು ಫಲ, ಇಲ್ಲಿ ಬೇಕಲ್ಲ ಫಲ ಅಂತಂದ್ರೆ ಪುರಾತು ಮುಕ್ತಿತಃ, ಮುಕ್ತಿಗಿಂತ ಮೊದಲು ಆ ಮಾಡಿದಂಥ ಯಜಮಾನನನ್ನ ತನ್ನ ಸಮಾನರಾದಂತಹ ಉಳಿದ ರಾಜರು ಇತ್ಯಾದಿಗಳು ಇರ್ತಾರಲ್ಲ ಅವರಲ್ಲಿ ಅವರನ್ನು ಶ್ರೇಷ್ಠರನ್ನಾಗಿ ಮಾಡ್ತಾರೆ, ಶ್ರೇಷ್ಠರನ್ನಾಗಿ ಮಾಡ್ತದೆ ಆ ರಾಜಸೂಯ ಯಾಗದ ಆಚರಣೆ. ಇದೇ ಕಾರಣದಿಂದಾಗಿ ಆ ಹರಿಶ್ಚಂದ್ರ ಎಲ್ಲ ರಾಜರಿಗಿಂತ ಮಿಗಿಲಾಗಿದ್ದ ಅವ ಈ ರಾಜಸೂಯ ಯಾಗ ಮಾಡಿದ ಕಾರಣಕ್ಕಾಗಿ. ಬೇರೆ ಎಲ್ಲ ರಾಜರು ಯಮನ ಸಭೆಯಲ್ಲಿದ್ರೆ ರಾಜಸೂಯ ಯಾಗ ಮಾಡಿದ ಕಾರಣಕ್ಕಾಗಿ ಹರಿಶ್ಚಂದ್ರ ಯಮ ಸಭೆಗಿಂತಲೂ ಶ್ರೇಷ್ಠವಾದಂತಹ ಇಂದ್ರನ ಸಭೆಗೆ ಹೋಗಿ ಕೂತಿದ್ದ. ನಿನ್ನ ತಂದೆ ಆದಂತಹ ಪಾಂಡು ಆತ ದೈವಾಂಶ ಸಂಭೂತನಾದರೂ ಕೂಡ ರಾಜಸೂಯ ಯಾಗ ಮಾಡಿದ. ಆದರೆ ಹರಿಶ್ಚಂದ್ರನ ರಾಜಸೂಯ ಯಾಗವನ್ನು ಇನ್ನೂ ಮಾಡಿರಲಿಲ್ಲ. ಆದ್ದರಿಂದ ಹರಿಶ್ಚಂದ್ರನಿಗಿಂತ ಹೆಚ್ಚಿನ ಸ್ಥಾನವನ್ನು ಪಡೆಯಲಿಕ್ಕೆ ಶಕ್ತನಾಗಿಲ್ಲ. ಯಾರು ಪಾಂಡು ಮಹಾರಾಜ ಅಂದ್ರೆ ಅವ್ನು ಮರುತ್ತ, ಅನೇಕ ಮರುತುಗಳಲ್ಲಿ ಒಬ್ಬ ಅಂತ ನಾವು ಹಿಂದೆ ನೋಡಿದ್ವಿ. ಪರಾವಹ ಅನ್ನುವ ಮರುತ್ತ ಅವನು. ತಪಶ್ಚರಣ ಸಮಾಗತೆ ಶಶೀಪತೋ ಪಿತಾತವ. ಯಾಕೆ ಅವನಿಗೆ ಸ್ವಲ್ಪ ಇಂಥ ತೊಂದರೆ ಯಾಕಾಗಿತ್ತಂದ್ರೆ ಆ ಪಾಂಡ ಮಹಾರಾಜನಿಗೆ ಹಿಂದೊಮ್ಮೆ ಈತ ತಪಸ್ಸು ಮಾಡ್ತಿದ್ದಂತೆ ಈ ಪರಾವಹ ಮರುತ್ತು. ದೇವೇಂದ್ರ ಬಂದ ಕೂಡಲೇ ಈತ ಏನ್ ಮಾಡ್ಬೇಕಾಗಿತ್ತಂದ್ರೆ ತನ್ನ ತಪಸ್ಸಿನ ಕಡೆ ಕೈ ಬಿಟ್ಟು ಆತನನ್ನು ಮೊದಲು ಗೌರವಿಸಬೇಕಾಗಿತ್ತು, ಯಾಕಂದ್ರೆ ದೊಡ್ಡವನಾದ್ರಿಂದ. ಅದನ್ನು ಮಾಡಲಿಲ್ಲ. ಈಗ ಅವನು ಮಾಡಿರ್ಲಿಲ್ಲ ಪರಾವಹ ಮರುತ್ತು. ಆ ಕಾರಣಕ್ಕಾಗಿ ದೇವೇಂದ್ರ ಅವನಿಗೆ ಶಾಪ ಕೊಟ್ಟಿದ್ದಂತೆ. ಏನಂತ, ಮನುಷ್ಯ ಜನ್ಮ ಹೊಂದು ಬಳಿಕ ಆ ಮನುಷ್ಯ ಜನ್ಮದ ಅವಸಾನದ ಬಳಿಕ ಸ್ವರ್ಗಕ್ಕೆ ಬಂದರೂ ಕೂಡ ನಿನ್ನ ಮೂಲ ರೂಪವನ್ನು ನೀನು ಇನ್ನೂ ಪ್ರವೇಶ ಮಾಡೋದಿಲ್ಲ. ನಿನಗಿಂತ ಹರಿಶ್ಚಂದ್ರ ಶ್ರೇಷ್ಠ ಅನಿಸ್ಕೊಂಡಿರ್ತಾನೆ. ರಾಜಸೂಯ ಯಾಗ ಎಲ್ಲ ಆದ ಬಳಿಕ ನಿನ್ನ ಸ್ಥಾನ ಇನ್ನೂ ಮೇಲೆ ಹೋಗ್ತದೆ. ಪರಾವಹ ಕ್ಷಮೆ ಕೇಳಿದಂತೆ. ಆಗ ದೇವೇಂದ್ರ ಅದ್ದ ರಾಜಸೂಯ ಯಾಗದಿಂದ ನೀನು ಹರಿಶ್ಚಂದ್ರನಿಗಿಂತ ಮೇಲೆನಿಸ್ತಿ ಮತ್ತು ನಿನ್ನ ಮೂಲ ಸ್ವರೂಪವನ್ನು ಹೊಂದುತ್ತೆ ಅಂತ ಹೀಗೆ ದೇವೇಂದ್ರ ಆ ಶಾಪಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿದ್ದ. ನಾವು ವ್ಯಾಖ್ಯಾನದಲ್ಲಿ ಹೀಗಿದೆ, ದೇವಪೂಜೆ ಮೊದಲಾದಂತಹ ಕೆಲಸಗಳನ್ನು ಮಾಡ್ತಿದ್ದಾಗ ನಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಾದವರು ಗುರುಗಳಾದವರು ಬಂದರೆ ನಾವು ದೇವತಾ ಕಾರ್ಯ ಮಾಡ್ತಿದ್ದೇವೆ ಅಂತೇಳಿ ಅವರನ್ನ ಕಡೆಗಣಿಸಬಾರ್ದು. ಕೂಡಲೇ ಎದ್ದು ನಿಲ್ಬೇಕು. ಮೊದಲು ಎದ್ದು ನಿಂತು ಅವ್ರಿಗೆ ನಮಸ್ಕಾರ ಮಾಡಬೇಕು. ದೇವರವನ್ನ ತನಗೆ ಅಪಚಾರ ಅಂತ ತಿಳ್ಕೊಳ್ಳೋದಿಲ್ಲ.
ಕೆಳಗಿನವ್ರು ಬಂದ್ರೆ ಅವ್ರಿಗೆ ನಮಸ್ಕಾರ ಮಾಡಬೇಕಾಗಿಲ್ಲ, ಆದರೆ ಹಿರಿಯರಾದವ್ರು ಬಂದ್ರೆ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ವಿಧಿ ಇದೆ. ಅದನ್ನು ಉಲ್ಲಂಘಿಸಿದ್ರೆ ಇಂಥ ದೋಷ. ಇವು ಸೂಕ್ಷ್ಮಗಳು ನಮ್ಗೆ ಎಷ್ಟೋ ಬಾರಿ ಗೊತ್ತಾಗೋದಿಲ್ಲ. ಇಂಥವು ನಾವು ಉಲ್ಲಂಘನೆ ಮಾಡಿ ಅನೇಕ ದೋಷಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಕಣ್ಮುಚ್ಚಿ ಕೂತವ್ರಂತ ನೋಡಿ ತೋರಿಸ್ಕೋತೀವಿ, ಅಥವಾ ಕೆಲವು ಸರಿ ಕೂತಿರ್ತೀವಿ, ಯಾರ ಸುತ್ತ ದೊಡ್ಡವ್ರು ಬಂದಿದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಇಂಥ ಅನೇಕ ಅಪಚಾರಗಳನ್ನು ನಾವು ಮಾಡಿರ್ತೀವಿ. ಅನೇಕ ಅಪಚಾರಗಳನ್ನು ನಾವು ತಿಳಿದು ಮಾಡಿರ್ತೀವಿ, ತಿಳಿಯದೇ ಮಾಡಿರ್ತೀವಿ. ನೂರಾರು ದೋಷಗಳು ನಮ್ಮಿಂದ ನಡೆದು ಹೋಗಿರ್ತವೆ. ಅದನ್ನೆಲ್ಲ ಇಂಥ ಸಂಗತಿಗಳ ಮೂಲಕ ನಾವು ತಿಳ್ಕೊಳ್ಬೇಕು. ಮತ್ತು ಎಲ್ಲ ಥರದ ದೋಷಗಳು ಪರಿಹಾರ ಆಗ್ತವೆ ಹರಿವಂಶದ ಪಠಣದಿಂದ ನಾವು ಅದನ್ನ ಮೊದಲು ನೋಡಿದ್ವಿ. ಹೀಗೆ ಆ ಎಲ್ಲ ದೋಷಗಳು ಪರಿಹಾರ ಆಗಬೇಕು, ಆಗಲಿ ಅಂತ ನಾವು ಹೇಳುವವರು ಕೇಳುವವರು ಅದನ್ನ ಅನುಸಂಧಾನ ಮಾಡಬೇಕು. ಇದ್ರು ಅಂತ ಶ್ರೇಷ್ಠರಾದಂಥವ್ರು ದೇವ ಪೂಜೆಗೆ ಅಂತ ಮಹತ್ವವನ್ನು ಕೊಡುವಂಥವ್ರು ಅನೇಕ ಜನ ಇದ್ರು ಅಂತ ನಾವು ಕಥೆ ನೋಡಿದ್ವಿ. ಇನ್ನು ಹಾಗೆ ಒಂದು ಬ್ರಾಹ್ಮಣರಾದವರು ಎಷ್ಟೆಷ್ಟು ಶ್ರೇಷ್ಠರಾದಂಥವ್ರು, ತನ್ನ ಪೂಜೆಗೆ ಮಹತ್ವ ಕೊಡುವಂಥವ್ರು ಇದ್ರು ಅಂತ ಹೇಳಿ ಆಕಸ್ಮಿಕ ಒಂದು ಸಾಂಕೇತಿಕವಾದಂಥ ಕಥೆ ನನಗೆ ಬಂತು. ಅದು ಆ ಕಥೆಯೊಂದಿಗೆ ಇವತ್ತಿನ ಕಥಾನಕ ಮುಗಿಸ್ಬೇಕು. ಅದು ಮಾಸ್ಟರ್ ವೆಂಕಟೇಶ ಅಯ್ಯಂಗಾರರು ತಮ್ಮ ಸಣ್ಣ ಕಥೆಗಳು ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಯಾವುದೋ ಮೈಸೂರಿನ ಭಾಗದಲ್ಲಿದ್ದಂಥ ಒಬ್ಬ ಶಾನುಭೋಗನ ಬಗ್ಗೆ ವಿವರಣೆ. ಯಾವನೋ ಒಬ್ಬ ದೊಡ್ಡ ಪಂಡಿತ ಏನಲ್ಲ ಅವನ. ಆ ಶಾನುಭೋಗ ದಿವಸ ಬೆಳಿಗ್ಗೆ ಪೂಜೆ ಮಾಡೋದು, ಆ ಪೂಜೆ ಎಲ್ಲ ಮುಗಿಸಿ ಹಳ್ಳಿಯ ಶಾನುಭೋಗಿಕೆ ಮಾಡೋದು, ತಮ್ಮ ಜೀವನ ನಡೆಸ್ಕೊಂಡಿದ್ದ. ಪೂಜೆ ಮತ್ತು ಪುನಸ್ಕಾರವನ್ನು ಬಹಳ ನಿಷ್ಠೆಯಿಂದ ನಡೆಸ್ತಿದ್ರಂತೆ. ಆ ಊರಿಗೊಮ್ಮೆ ಜಿಲ್ಲಾಧಿಕಾರಿಗಳು ಬಂದರು, ಅವ್ರ ಜೊತೆ ತಹಸೀಲ್ದಾರರು ಓಡಾಡಿ ಬಂದರು. ಆ ಶಾನುಭೋಗರನ್ನು ಕರೀರಿ ಇಲ್ಲಿ ಅಂತ ಹೇಳಿ ಕಳಿಸಿದ್ರು ಅವನೋ ಒಬ್ಬನ ಮೂಲಕ. ಈ ಶಾನುಭೋಗ ಯಾರೋ ಕೆಲಸವನ್ನು ಬಂದು ಹೇಳಿದೆ, ಸಾಹೇಬರು ಬಂದಿದ್ದಾರೆ ಬರಬೇಕು ಅಂತೇಳಿ. ಪೂಜೆ ಮಾಡ್ತಾ ಕೂತಿದ್ದೇನೆ, ಆಮೇಲೆ ಬರ್ತೀನಿ ಅಂತ ಹೇಳಿ ಕಳಿಸಿದೆ. ಪೂಜೆ ಮಾಡ್ತೀನಿ ಅಂತ ಹೇಳಿ ಕಳಿಸಿದೆ. ಆಮೇಲೆ ಅವರು ನಮ್ಗೆ ಅವಸರ ಇದೆ, ಇದು ಪೂಜೆ ಆಮೇಲೆ ಮಾಡ್ಬೋದು, ಈಗ ಬಂದು ಹೋಗ್ಬೇಕು ಅಂತ ಅವ್ರು ಹೇಳಿ ಕಳಿಸಿದ್ರು. ಎರಡನೇ ಸರಿ ಬಂದು ಹೇಳಿದ ಕೂಡಲೇ ಇವರು ಹೆಂಡತಿ ಕಡೆಯಿಂದ ಒಂದು ಹಾಳೆ ಕಟ್ಕೊಂಡ್ರು. ಅನಿವಾರ್ಯ ಕಾರಣದಿಂದಾಗಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ, ಇದನ್ನು ಸ್ವೀಕಾರ ಮಾಡಿ ನನ್ನನ್ನು ಕಾಪಾಡಬೇಕು ಅಂತ ಬರೆದು ಕೊಟ್ಟೆ ಆ ಜಿಲ್ಲಾಧಿಕಾರಿಗಳಿಗೆ, ಕ್ಷಮೆ ಮಾಡಬೇಕು ಅಂತ. ಅದು ನೋಡಿ ಆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರರಿಗೆ ಗಾಬರಿ ಆಯ್ತು. ಇದೇನು ರಾಜೀನಾಮೆ ಕೊಡ್ತಿದ್ದಾನೆ, ಇದೇನು ಕಾರಣ, ಅಂಥದ್ದೇನಿರಲಿ, ಕ್ಷಮಿಸಬೇಕು ಅಂತ ಬೇರೆ ಕೇಳ್ಕೊತಾನೆ. ಆಯ್ತು ಕಾಯ್ತಾ ಕೂತಿರ್ತೇವೆ, ಬೇಗ ಬನ್ನಿ ಅಂತ ಹೇಳಿದ್ರೆ ಆ ಶಾನುಭೋಗರಿಗೆ ಅಂದ್ರೆ. ಆ ಶಾನುಭೋಗರ ಪೂಜೆಯನ್ನು ಪುನಸ್ಕಾರವನ್ನು ಸಾಂಗವಾಗಿ ಮುಗಿಸಿ ಶಾಂತಿ ಚಿತ್ತರಾಗಿ ಊಟ ಮಾಡಿದ್ರೆ ಗೊತ್ತಿಲ್ಲ, ಊಟ ಆಮೇಲೆ ಮಾಡ್ರಿ ಹೋದ್ರು ಆ ಜಿಲ್ಲಾಧಿಕಾರಿ. ಏನ್ರಿ ಇದು ರಾಜೀನಾಮೆ ಕೊಡ್ತೀರಂತೀರಿ, ಇಂಥ ಶುದ್ಧ ಕಾರಣಕ್ಕೆ ಕ್ಷಮೆ ಮಾಡಬೇಕು ಅಂತ ಬೇರೆ ಕೇಳ್ಕೊತೀರಿ, ತಪ್ಪಾಯ್ತು ಅಂತ ಬೇರೆ ಕೇಳ್ಕೊತೀರಿ, ಏನಿದು ಅಂತ. ನಾನು ಪೂಜೆ ಮಾಡ್ತಾ ಕೂತಿದ್ದೆ, ತಾವು ಬಂದ್ರಿ, ಜಿಲ್ಲಾಧಿಕಾರಿಯವರು ಬಂದಿದ್ದರಿಂದ ಪೂಜೆಯವರು ನಡುವೆ ನಿಲ್ಲಿಸಿ ಹೋದ್ರೆ ದೇವರಿಗಿಂತ ಜಿಲ್ಲಾಧಿಕಾರಿಯೇ ದೊಡ್ಡವನು ನಾನು ಭಾವಿಸಿದಂಗೆ ಆಗ್ತದೆ, ದೇವರಿಗೆ ಅಪಚಾರ ಮಾಡಿದಂಗೆ ಆಗ್ತದೆ. ಆ ಕಾರಣಕ್ಕಾಗಿ ನಾನು ಬರಲಿಲ್ಲ. ನಮ್ಮ ಹಿರಿಯರು ನಮ್ಗೆ ಹೀಗೆ ಉಪದೇಶ ಮಾಡ್ತಿದ್ರು. ದೇವ ಕಾರ್ಯ ನಡೆದಾಗ ಯಾರು ಕ್ಷುದ್ರರಾದವ್ರು ಬಂದ್ರೆ ಅದನ್ನ ಕಡೆಗಣಿಸಬೇಕು, ಮಹಾತ್ಮರಾದವ್ರು ಬಂದ್ರೆ ಅವರಿಗೆ ಸ್ವಾಗತ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು. ಹಾಗಾಗಿ ನಾನು ಈ ಥರ ನಡ್ಕೊಳ್ಬೇಕಾಯ್ತು. ನೀವು ಬಂದಿದ್ದು ನೋಡಿ ದೇವ ಪೂಜೆಯನ್ನು ಅರ್ಧಕ್ಕೆ ಕೈ ಬಿಟ್ಟಿದ್ರೆ ಜಿಲ್ಲಾಧಿಕಾರಿ ದೊಡ್ಡವನು ದೇವರು ದೊಡ್ಡವನು ಅನ್ನೋ ಸಮಸ್ಯೆ ನಾನು ಎದುರಿಸಬೇಕಾಗ್ತಿತ್ತು. ಹಾಗಾಗಿ ಬರಲಿಲ್ಲ. ಅದಕ್ಕಾಗಿ ಕ್ಷಮೆ ಮಾಡಬೇಕು ಅಂತ ಕೇಳಿದೆ. ಅವರಿಬ್ಬರಿಗೂ ಈ ಶಾನುಭೋಗರ ನಿಷ್ಠೆ, ಅವರ ಭಕ್ತಿಯನ್ನು ನೋಡಿ ಆಶ್ಚರ್ಯ ಆಯಿತು. ಏನು ತೊಂದರೆ ಇಲ್ಲ, ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡ್ತಿದ್ದೀರಿ, ಧರ್ಮವನ್ನು ಪ್ರಾಮಾಣಿಕವಾಗಿ ಮಾಡ್ತಿದ್ದೀರಿ, ಇದನ್ನು ಮುಂದುವರಿಸಿರಿ ಅಂತ ಅವರಿಗೆ ಹೇಳಿದರು ಅಂತ ನಾವು ಒಂದು ಯಾವುದೋ ಕಥೆಯಲ್ಲಿ ಓದಿದ ನೆನಪು. ಒಂದು ಇಂಥ ಜನ ನಮ್ಮ ಎದುರಿಗೆ ಬದುಕಿದ್ರು. ಆ ಪೂಜೆ ನಡುವೆ ಬರುವಂಥ ವ್ಯಕ್ತಿಯ ಬರುವಂಥ ವಿಘ್ನಗಳು, ಅಲ್ಲಿ ಆಗುವಂಥ ಅಪಚಾರಗಳು, ಅದನ್ನಿಷ್ಟು ತೀವ್ರವಾಗಿ ಪರಿಗಣಿಸಿದಂಥ ಜನ ನಮ್ಮ ಎದುರಿಗೆ ಇದ್ರು ಅಂತ ಅನ್ನೋದಕ್ಕೆ ಈ ಪರಾವಹ ಮರುತು ತಾನು ಮಾಡಿದಂಥ ಅಪಚಾರದಿಂದ ಹಿರಿಯರು ಬಂದಾಗ ಅದನ್ನ ಪರಿಗಣನೆ ಮಾಡದೆ ದೋಷಕ್ಕೊಳಗಾಗಿ ಹುಟ್ಟಿದ್ದನ್ನು ನೋಡಿದ್ವಿ. ತನ್ನ ಪದವಿಯನ್ನು, ತನ್ನ ನೌಕರಿಯನ್ನು ಕೂಡ ಕಡೆಗಣಿಸಿ ತನ್ನ ನಿಷ್ಠೆಯನ್ನು ಉಳಿಸ್ಕೊಳ್ಳಿಕ್ಕೆ ಬಡ ಬ್ರಾಹ್ಮಣ ಶಾನುಭೋಗ ಅವ್ರ ಪ್ರಯತ್ನ ಕೂಡ ನಾವು ನೋಡಿದ್ವಿ. ಇಲ್ಲಿಗೆ ಇವತ್ತಿನ ಕಥಾಂಶ ಮುಕ್ತಾಯ ಆಗಿದೆ.